ಭಕ್ತಿಯಲ್ಲಿ ಅಗಾಧವಾದ ಶಕ್ತಿ. ಧನ್ಯವಾದ ಇಲ್ಲಿಗೆ ನಾವು ಇಷ್ಟಪಡ್ತಾ ಇದ್ದೇವೆ. ಇದು ಹೇಗೆ ನಡೆಯುತ್ತೆ ಅಂತ ಅವರು ಕೇಳಿದ್ದಾರೆ. ನಮ್ಮ ಗಾನಯೋಗಿ ನಮ್ಮ ಪಂಚಾಕ್ಷರ ಗವಾಯಿಯವರದೊಂದು ವಚನ ಇದೆ, ಒಂದು ಸಾಹಿತ್ಯದಲ್ಲಿ ಹೇಳ್ತಾರೆ, ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವು ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಅಂತ ಭಕ್ತರು ನಮಗೆ ಸಿಕ್ಕಿದ್ದಾರೆ. ಗುರು ಮಾತು ಕೇಳಿಕೊಂಡು ಅದನ್ನು ಪಾಲಿಸಿಕೊಂಡು ಅವರ ಜೀವನದಲ್ಲಿ ಲಿಂಗಕ್ಕೆ ಅವರ ಮನಸ್ಸು ಅರ್ಪಣೆ ಮಾಡಿ ಮತ್ತು ಜಂಗಮದಲ್ಲಿ ಸೇರಿಕೊಂಡು ಎಲ್ಲ ಸಹಾಯ ಮಾಡುತ್ತಾ ಇಂಥ ಕಾರ್ಯಕ್ರಮಗಳೆಲ್ಲ ಕೂಡ ಉಚಿತವಾಗಿ ನಡೆಸಲಿಕ್ಕೆ ಕಾರಣ ಇಂಥ ಭಕ್ತರೇ, ಇಂಥ ದಾನಿಗಳೇ. ಆದರೆ ಅವರು ಬಾಬಾ ಭಕ್ತರಾಗಿ ಮೊದಲು ಬಂದಿದ್ದರು, ಅವರು ಇದು ಶುರು ಮಾಡಿದ್ರು. ಅದಾದಮೇಲೆ ಹಲವಾರು ಜನ ದೇಶ ವಿದೇಶದಿಂದ ಬಂದು ಸ್ಫೂರ್ತಿ ಪಡೆದು ಇದೆಲ್ಲ ನಡೆಸಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗೆ ನಾವು ನಡೆಸ್ಕೊಂಡು ಇವತ್ತು 15 ವರ್ಷ ಆಗಿದೆ. ಒಂದು ಸಂಸ್ಥೆಯಿಂದ ಪ್ರಾರಂಭ ಮಾಡಿದ್ದೀವಿ, ಇವತ್ತು ಹಲವಾರು ಸಂಸ್ಥೆಗಳಿದ್ದಾವೆ. ನನಗೆ ಗೊತ್ತಿಲ್ಲ ಎಲ್ಲಿ ಏನು ನಡೀತಾ ಇದೆ ಅಂತ, ದೊಡ್ಡದಾಗಿ ಬೆಳೆದಿದೆ. ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಆರೋಗ್ಯ ಸಂಸ್ಥೆಗಳಲ್ಲಿ ಎಲ್ಲ ಕೂಡ ಚೆನ್ನಾಗಿ ನಡೀತಾ ಇದೆ, ಸಕ್ರಮವಾಗಿ ನಡೀತಾ ಇದೆ. ಲಕ್ಷಾಂತರ ಮಂದಿ ಜನರಿಗೆ, ಬಡವರಿಗೆ ಮುಖ್ಯವಾಗಿ ಆರೋಗ್ಯ ಎಲ್ಲ ಸಿಗ್ತಾ ಇದೆ. ಈ ಜಾಗದಲ್ಲಿ ಅಂದರೆ ಕರ್ನಾಟಕದಲ್ಲಿ ನಾವು 55 ಲಕ್ಷ ಮಕ್ಕಳಿಗೆ ಬೆಳಗಿನ ಉಪಹಾರ ಕೊಡ್ತಾ ಇದ್ದೀವಿ ಪ್ರತಿದಿನ ಸ್ಕೂಲ್ಗೆ ಹೋಗೋದಿನಗೆ. ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ 2,30,000ಕ್ಕಿಂತ ಹೆಚ್ಚು ಮಕ್ಕಳಿಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನಾವು ಈ ಸಾಯಿಶ್ವರ ಅಂತ ರಾಗಿ ಒಂದು ಪೇಯ ಪದಾರ್ಥದೇನಿದ್ವೋ ಅದನ್ನು ಕೊಡ್ತಾ ಇದ್ದೀವಿ. ಇದೆಲ್ಲ ನಡೆಸಲಿಕ್ಕೆ ಕಾರಣ ಇಂಥವರು, ಚರಂತಿ ಮತ್ತಂಥವರು ಎಷ್ಟೋ ಜನ ನಮಗೆ ಸಿಕ್ಕಿದ್ದಾರೆ. ಈ ಹಾದಿನಲ್ಲಿ ನಾವು ಒಬ್ಬನೇ ಬಂದಿದ್ದೀವಿ ಮುದ್ದಿನಲ್ಲಿಗೆ. ನನಗೆ ಬಾಬಾ ಅವರು ಹೇಳಿದರು, ಮುದ್ದಿನಲ್ಲಿಗೆ ಹೋಗಿ ಅಲ್ಲಿ ನರಸಿಂಹಮೂರ್ತಿ ಅಂತ ಅವರು ಇರ್ತಾರೆ, ಅವನು ಭೇಟಿಯಾಗು, ಅವತ್ತ ಮಾತಾಡಿ ಇಂಥ ಕೆಲಸ ಮಾಡಬೇಕು ಅಂತ ಮನಸ್ಸಲ್ಲಿದೆ, ಅವ್ರ ಜೊತೆ ಭೇಟಿಯಾಗಿ ಅವ್ರಿಗೆ ಹೇಳಿ. ಅಲ್ಲಿಂದ ನಾವು ಶುರು ಮಾಡಿದ್ದೀವಿ. ಒಂದು ಕಾಸಿರಲಿಲ್ಲ ನಮ್ಮ ಪಾಕೆಟ್ನಲ್ಲಿ. ನರಸಿಂಹಮೂರ್ತಿ ಅವ್ರ ಹತ್ರ ಕೂಡ ಏನಿರಲಿಲ್ಲ, ಬರೀ ಒಂದು ಬಾಬಾ ಅವರ ಆದೇಶ ಮತ್ತು ನಮ್ಮ ಹೃದಯದಲ್ಲಿ ನಿಸ್ವಾರ್ಥ ಸೇವೆ ಮಾಡಬೇಕಂತ ಭಾವನೆ, ಆ ಎರಡು ಮಾತ್ರ ನಮಗಿತ್ತು. ಆದ್ದರಿಂದ ನಾವು ಶುರು ಮಾಡಿದ್ದೀವಿ. ಅದು ಸಾವಿರಾರು ಕೋಟಿ ಖರ್ಚು ಮಾಡಿ ಇದೆಲ್ಲ ಕಟ್ಟಿ ನಡೆಸ್ತಾ ಇದ್ದೀವಿ. ಅದೇ ಕಾರಣ ಬಾಬಾ ಅವರ ಅನುಗ್ರಹ ಮತ್ತು ತುಂಬ ಜನ ಸಮಾಜದಲ್ಲಿದ್ದು ಸಹೃದಯವರ ಒಂದು ಸಹಾಯ ನಮಗೆ ಸಿಕ್ಕಿದೆ. ಈ 3 ಕ್ಷೇತ್ರದಲ್ಲಿ ನಾವು ಮುಖ್ಯವಾಗಿ ಮಾಡ್ತಾ ಇದ್ದೀವಿ. ಶಿಕ್ಷಣ, ಆರೋಗ್ಯ ಮತ್ತು ಪೌಷ್ಟಿಕಾಂಶ ಎಲ್ಲರಿಗೂ ತುಂಬ ತುಂಬ ಮುಖ್ಯ. ಊಟ ಇಲ್ಲದೆ ಯಾರು ಓದಲಿಕ್ಕೆ ಆಗುತ್ತೆ, ಯಾರೂ ಆಗಲ್ಲ. ಅದು ನೀವು ಬ್ರೇಕ್ಫಾಸ್ಟ್ ಮಾಡಿದ್ರೆ ನಮ್ಮ ಮಾತು ಕೇಳಲಿಕ್ಕೆ ನಿಮಗೆ ಆಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಸಾವಿರಾರು ಕೋಟ್ಯಾಂತರ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಏನೂ ತಿನ್ನಲ್ಲ, ಖಾಲಿ ಹೊಟ್ಟೆಯಿಂದ ಹೋಗ್ತಾರೆ. ಅವ್ರಿಗೋಸ್ಕರ ಒಂದು ಬ್ರೇಕ್ಫಾಸ್ಟ್ ಕಾರ್ಯಕ್ರಮ. ಹಾಗೆ ಶಿಕ್ಷಣ ಅಂದರೆ ಸುಮ್ಮನೆ ಪಾಠ್ಯಕ್ರಮ ಪೂರಿತವಾದ ಶಿಕ್ಷಣ ಅಲ್ಲದೆ ಮಾನವೀಯ ಮೌಲ್ಯಗಳ ಕೂಡಿನ ಶಿಕ್ಷಣ ನಾವು ಕೊಡಬೇಕು ಅಂತ ಬಾಬಾ ಅವ್ರದ್ದು ಒಂದು ಅಭಿಪ್ರಾಯ ಇತ್ತು. ಆವಾಗಿಂದ ನಾನು ಅಲ್ಲೇ ಓದಿದ್ದೀನಿ ಪುಟ್ಟಪತ್ತಿನಲ್ಲಿ, ಅವರ ಹತ್ರನೇ. ಅದಕ್ಕೆ ನನಗೆ ಚೆನ್ನಾಗಿ ಗೊತ್ತು ಅದು. ಮತ್ತು ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಅದರ ಆರೋಗ್ಯವೇ ಭಾಗ್ಯ ನಮ್ಮೆಲ್ಲರಿಗೂ ಗೊತ್ತು. ಅದು ಬಹಳ ಬಡವರಿಗೆ ಇಂಥ ಆರೋಗ್ಯ ಸಿಕ್ಕೋದು ತುಂಬ ಕಷ್ಟ. ದೊಡ್ಡ ಸರ್ಜರಿಯನ್ನು ಮಾಡಬೇಕಂದ್ರೆ ಬಹಳ ಲಕ್ಷಾಂತರ ರೂಪಾಯಿ ಖರ್ಚು ಬರುತ್ತೆ. ಅವರಿಗೆ ಸಾಧ್ಯವಿಲ್ಲ, ಸಾಮರ್ಥ್ಯ ಇಲ್ಲ. ಅಂಥವ್ರು ಕೂಡ ನಮ್ಮವರು ಅಂತ ಭಾವಿಸಿ ಅವರನ್ನು ಕೂಡ ನೋಡ್ಕೋಬೇಕು ಅಂತ ಆ ವಸುದೈವ ಕುಟುಂಬಕಂ ಆ ಭಾವನೆಯನ್ನು ಮಾಡ್ತಾ ಇದ್ದೀವಿ. ಸೊ ಇದು ಚೆನ್ನಾಗಿ ಸಕ್ರಮವಾಗಿ ನಡಲಿಕ್ಕೆ ಕಾರಣ ಅವರ ಅನುಗ್ರಹ, ಈಶ್ವರ ಅನುಗ್ರಹ ಮತ್ತು ನಿಮ್ಮಂಥವರ ಸಹಾಯ ನಮಗೆ ಸಿಕ್ಕಿದೆ. ಅದೇ ಅದಕ್ಕೆ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಅಲ್ಲಿ ಒಳ್ಳೆಯ ಆರೋಗ್ಯ ಸೇವೆ ಸಿಗ್ತದೆ ಅನ್ನುವಂಥ ಒಂದು ಭಾವನೆ ಜನರಲ್ಲಿ ಬಂದಿದೆ. ಈ 3 ವಿಷಯವನ್ನು ಆಯ್ಕೆ ಮಾಡಿಕೊಂಡು, ಆಹಾರ, ಆರೋಗ್ಯ ಮತ್ತು ಶಿಕ್ಷಣ, ಇವು 3 ವಿಷಯವನ್ನು ಅವರು ಆಯ್ಕೆ ಮಾಡಿಕೊಂಡು ಈ ರೀತಿ ಕೆಲಸ ಮಾಡೋದಕ್ಕೆ ಬಹುಶಃ ಪುಟ್ಟಪರ್ತಿಯಲ್ಲಿರುವಂಥ ಸತ್ಯ ಸಾಯಿಬಾಬಾ ಅವರ ಆಶೀರ್ವಾದ ಹಾಗೂ ಅವರ ಪ್ರೇರಣೆ, ತಮ್ಮ ಒಂದು ಪರಿಶ್ರಮ ಅಂತೇಳಿ ನಾನು ಭಾವಿಸ್ತೇನೆ. ಗುರುಗಳ, ಎರಡನೇದಾಗಿ ಇಲ್ಲಿಯವರೆಗೆ ತಾವು ಲಕ್ಷಾಂತರ ವಿವಿಧ ರೀತಿಯ ಜನರನ್ನು ನೀವು ಭೇಟಿ ಮಾಡಿದ್ದೀರಿ. ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ ಒಂದು ಯಾವುದಾದ್ರೂ ಅನುಭವವನ್ನು ತಾವು ಹೇಳಬಹುದೇ? ಅದೇ ಬಾಬಾ ಅವರದೇನೆ. ಯಾಕೆಂದರೆ ಮೊದಲನೇ ಆಗಿ ಪುಟ್ಟಪರ್ತಿಗೆ ಬರ್ತಾ ಇದ್ದಾಗ ನಾನು ಬಸ್ನಲ್ಲಿ ಬರ್ತಾ ಇದ್ದೆ 1996 ಮೇನಲ್ಲಿ.
ಬರ್ತಾ ಇದ್ದಾಗ ಎಕ್ಸಾಮ್ ಬರಲಿಕ್ಕೆ ಬರ್ತಾ ಇದೆ ಇನ್ಸ್ಟಿಟ್ಯೂಟ್ನಲ್ಲಿ. ಅದು ನಾನು ಛತ್ತೀಸ್ಗಢದಲ್ಲಿ ಹುಟ್ಟಿದ್ದೀನಿ, ಅದೇ ಮಾತೃಭಾಷೆ ತೆಲುಗು, ಆದರೂ ಕೂಡ ಛತ್ತೀಸ್ಗಢದಿಂದ ಪುಟ್ಟಪರ್ತಿಗೆ ಬಂದಿದೆ. ಫಸ್ಟ್ ಅಂತ ಹೋಗ್ತಾ ಇದ್ದಾಗ ನಾನು ನೋಡಿದೆ ದೊಡ್ಡ ಭವನ ಇತ್ತು ಅಲ್ಲಿ ಪುಟ್ಟಪರ್ತಿ. ನೀವು ಎಂಟರ್ ಮಾಡ್ತಾ ಇದ್ದಾಗಲೇ ನಿಮಗೆ ಒಂದು ದೊಡ್ಡ ಭವನ ಕಾಣುತ್ತೆ. ಇದು ರಾಜಭವನ ಅರಮನೆ ಥರ ಇದೆ, ಏನಿದೆ ಅಂತ ನಾನು ಕೇಳಿದೆ. ಪಕ್ಕದವರು ಹೇಳಿದ್ರು ಇದು ರಾಜಭವನ ಅರಮನೆ ಅಲ್ಲ, ಇದು ಬಾಬಾ ಅವರ ಆಸ್ಪತ್ರೆ, ಅದು ಉಚಿತವಾದಂಥ ಆಸ್ಪತ್ರೆ ಪುಟ್ಟಪರ್ತಿಲಿ ಬಾಬಾ ಅವರು ಕಟ್ಟಿದ್ದಾರೆ ಅಂತ ಬಡವರಿಗೋಸ್ಕರ. ಅದನ್ನು ನೋಡಿ ನನಗೆ ತುಂಬ ಅದೊಂದು ಪ್ರಭಾವ ಆಯಿತು. ಆಮೇಲೆ ನಾನು ಬಾಬಾ ಅವ್ರನ್ನ ಭೇಟಿ ಮಾಡಿದ್ದೀನಿ. ಮೊದಲು ನಾನು ಅವ್ರ ಕಾರ್ಯ ನೋಡಿದ್ದೀನಿ, ಅದನ್ನು ನೋಡಿ ಅದು ನನಗೆ ತುಂಬ ಒಂಥರ ಮನಸ್ಸಿಗೆ ಮುಟ್ಟಿತು. ನಾನು ಕೂಡ ಇಂಥದ್ದು ಯಾವುದು ಮಾಡಿದರೆ ಬಡವರಿಗೆ ಎಂತ ಒಳ್ಳೇದಾಗುತ್ತೆ ಅನ್ಕೊಂಡೆ ಅಷ್ಟೇ. ಆದರೆ ಅದು ಸಿದ್ಧ ಸಂಕಲ್ಪ, ಯಾವುದು ನಾವು ಸಂಕಲ್ಪ ಮಾಡಿದರೆ ಸಿದ್ಧವಾಗುತ್ತೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿಂದ ಶುರುವಾಯಿತು ಈ ನಮ್ಮ ಪಯಣ. ಆಮೇಲೆ ಬಾಬಾ ಅವರ ಭೇಟಿ ಆದಮೇಲೆ ಬಾಬಾ ಅವ್ರದ್ದು ದೊಡ್ಡ ಪ್ರಭಾವ ನಮಗೆ. ಅಲ್ಲಿ ನಮಗೂ ಇಂಥ ಒಳ್ಳೆಯವರು ಸಿಗ್ತಾನೆ ಇರ್ತಾರೆ ದೇಶ ವಿದೇಶದಲ್ಲಿ. ನಾವು ತುಂಬ ನಿಸ್ವಾರ್ಥಿಗಳೆಲ್ಲ ಭೇಟಿ ಆಗ್ತಾ ಇರ್ತೀನಿ. ಎಲ್ಲರದ್ದು ಒಂದು ಪ್ರಭಾವ ನಮ್ಮ ಚರಿತ್ರೆ ಮೇಲೆ ಖಂಡಿತವಾಗಿದೆ. ಎಲ್ಲಕ್ಕಿಂತ ಬಾಬಾ ಅವ್ರದ್ದು ಪ್ರಭಾವ ಅಂತಲೇ ಹೇಳಿದ್ವಿ. ಬಾಬಾ ಅವರ ದರ್ಶನನೂ ಮಾಡಿದ್ದೆ. ಅಲ್ಲಿ ಆಸ್ಪತ್ರೆ, ಅಲ್ಲಿಯ ಶಿಕ್ಷಣದ ವ್ಯವಸ್ಥೆ ಮತ್ತು ಅಲ್ಲಿಯ ಭಜನೆ ಕಾರ್ಯಕ್ರಮ, ನಸುಕಿನಲ್ಲಿ ಎದ್ದು ಅಲ್ಲಿ ಭಜನೆ ಮಾಡುವಂಥದ್ದು ಕಾರ್ಯಕ್ರಮ, ಅದು ನನಗೆ ತುಂಬ ಮನಸ್ಸಿನ ಮೇಲೆ ಪರಿಣಾಮ ಬೀರಿತು. ಆಗಾಗ ನಾನು ಪುಟ್ಟಪರ್ತಿಗೆ ಹೋಗ್ತಿದ್ದೆ. ಆಮೇಲೆ ಬಾಬಾ ಅವರು ಹೋದ್ಮೇಲೆ ಅದು ಗ್ಯಾಪ್ ಆಗಿತ್ತು. ಒಂದು ದಿವಸ ಇಲ್ಲಿ ಚಿಕ್ಕೂರಿಗೆ ಹೋದ್ಮೇಲೆ ತಮ್ಮ ಬಗ್ಗೆ ತಿಳ್ಕೊಂಡು ನಾನು ಮುದ್ದೇನಹಳ್ಳಿಗೆ ಬಂದು ತಮ್ಮ ಕಾರ್ಯಕ್ಷೇತ್ರವನ್ನು ನೋಡಿದ ಮೇಲೆ, ತಮ್ಮ ದರ್ಶನ ಆದಮೇಲೆ ನಾನು ಈ ರೀತಿಯ ಒಂದು ತಮ್ಮ ಡಿವೋಟಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಖಂಡಿತ ತಮ್ಮ ಆಶೀರ್ವಾದ ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಮೂರನೇದು ಊರುಗಳೇ 100 ಇದ್ದೀರಿ. ಅಲ್ಲಿನ ದೇಶದವರು ಇದನ್ನು ಯಾವ ರೀತಿ ನಿಮ್ಮನ್ನು ತಿಳ್ಕೊಂಡಿದ್ದಾರೆ, ಸ್ವಾಗತಿಸ್ತಾ ಇದ್ದಾರೆ, ನಾವು ಒಂದು ಮಾತಿನಲ್ಲಿ ಹೇಳ್ಬೋದು. ತಿಳ್ಕೋಬೇಕು ನೀವು ಯಾರಂತ, ಯಾರನ್ನ ಕೇಳಿದ್ರೆ ನಾನೇನು ಹೇಳಬೇಕು ಅಂತ. ನೀವು ಗುರುಗಳ ಅಥವಾ ಆಧ್ಯಾತ್ಮಿಕ ಪುರುಷವ ಅಥವಾ ಯಾವುದು ಅವತಾರಿ ಪುರುಷ, ಏನು ನಿಮ್ಮ ನಿಜವಾದಂಥ ಪರಿಚಯ ಅಂತ ಕೇಳಿದಾಗ ನನಗಿದೆ, ನನಗೆ ಗುರುಗಳಾಗಿ ನಾವು ಯಾವಾಗಲೂ ನೀವು ಹೇಳಬಾರ್ದು. ಅದಕ್ಕೆ ಜರ್ಮನಿಯಲ್ಲಿ ಅವ್ರಿಗೆ ಅರ್ಥನೂ ಆಗೋದಿಲ್ಲ, ಹೇಳಿದ್ರು ಕೂಡ ಭಾರತ ದೇಶದಲ್ಲಿ ಅರ್ಥ ಆಗುತ್ತೆ. ಅಲ್ಲಿ ಏನು ಪ್ರಯೋಜನ ಇದೆ, ನನಗೆ ಸೇವಕ ಅಂತ, ಸಮಾಜ ಸೇವಕ ಅಂತ ನೀವು ಪರಿಚಯಿಸಿ ಎಲ್ಲರನ್ನು ಹೇಳಿ ಅಂತ. ನಾವು ಸೇವಕರಿಗಿಂತ ಸೇವಕ, ದಾಸಾನುದಾಸ ಅಂತ ಆ ಭಾವನೆಯಿಂದ ನಾವು ನಮ್ಮ ಪರಿಚಯ ಅವರಿಗೆ ಕೊಟ್ಟಿದ್ದೀನಿ. ಅದು ಅವರಿಗೆ ತುಂಬ ಮನಸ್ಸಿಗೆ ಬಿಟ್ಟಿತ್ತು. ಯಾಕೆಂದರೆ ನಾವು ಯಾವಾಗಲೂ ಕೂಡ ಸೇವೆದಲ್ಲೇ ಇರ್ತೀವಿ. ತುಂಬ ಜನ ಕೇಳ್ತಾರೆ, ಅದು ದೊಡ್ಡ ಲಂಡನ್ನಲ್ಲಿ ಕೂಡ ಒಬ್ಬರು ಕೇಳಿದ್ರು ನನಗೆ, ನೀವು ಎಂಥ ಗುರು, ನೀವು ಏನು ಪ್ರಾಣಾಯಾಮ ಹೇಳ್ಕೊಡ್ತೀರಾ ಅಥವಾ ಯಾವುದೋ ಯೋಗಾಭ್ಯಾಸ ಹೇಳ್ಕೊಡ್ತೀರಾ ಅಥವಾ ಯಾವುದೊಂದು ಬೇರೆ ಥರದ ಆಧ್ಯಾತ್ಮಿಕ ಯಾವುದೊಂದು ಹೇಳ್ತೀರಾ ಅಂತ. ನಾನು ಹೇಳಿದೆ, ಇಲ್ಲ, ನಾನು ಇದು ಯಾವುದೂ ಮಾಡೋದಿಲ್ಲ. ಆದರೆ ಎಂಥ ಗುರು ನೀವು ಅಂತ ಅವ್ರು ಕೇಳಿದರು. ಏನು ಕೆಲಸ ಮಾಡ್ತೀರಾ? ಅಂದರೆ ನಾನು ಬರೀ ಪ್ರೀತಿ ಮತ್ತು ಸೇವೆ ಬಗ್ಗೆ ಹೇಳ್ತಾ ಇರ್ತೀನಿ, ಅದೇ ನನ್ನ ದಾರಿ, ಅದೇ ನನ್ನ ಉಪದೇಶ. ಅವ್ರಿಗೆ ತುಂಬ ಆಶ್ಚರ್ಯ ಆಯಿತು. ಗುರುಗಳಂದರೆ ಇದೆಲ್ಲ ಮಾಡಬೇಕಲ್ಲ, ಯೋಗಾಭ್ಯಾಸ ಮತ್ತು ಒಂದು ಆಶ್ರಮ ಕಟ್ಕೊಂಡು ಇಂಥ ಪೂಜೆ ಅನುಷ್ಠಾನ ಎಲ್ಲ ಮಾಡಬೇಕಲ್ಲ, ಅದನ್ನು ಮಾಡ್ತಾ ಇಲ್ಲ. ಅದು ನಾನು ಮಾಡ್ತೀನಿ, ನನ್ನ ವೈಯಕ್ತಿಕವಾಗಿ ಮಾಡ್ತೀನಿ. ಆದರೆ ಸಮಾಜ ಸೇವೆ ಮೂಲಕ ನಾವು ಭಗವಂತನ ಒಂದು ಅನುಗ್ರಹ, ಆಶೀರ್ವಾದ ಮತ್ತು ಅವರ ಅನುಭೂತಿ ಪಡಿಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಅದನ್ನೇ ಅವರ ಅಲ್ಲಭಗಳು ಹೇಳಿದ ಹಾಗೆ, ಸೋಹಮ ಎಂಬುದಕ್ಕೆ ಹೇಳಿ ದಾಸೋಹ ಮಾಡದಿದ್ದೊಡೆ ಅತಿಗಳೆವ ಗುಹೇಶ್ವರ ಅಂತ. ಸೋಹಂ ಸೋಹಂ ಅಂತ ಅಂದ್ಕೊಂಡು ಕೂತಿದ್ರೆ ಮತ್ತು ದಾಸೋಹ ಮಾಡಲಿದ್ರೆ ಭಗವಂತ ಅನುಭವ ನಮಗೆ ಬರಲಿಕ್ಕಿಲ್ಲ. ಸೊ ಅದೇ ನನ್ನ ಉಪದೇಶ ಅಂತ ನಾನು ಹೇಳ್ತಾ ಇರ್ತೀನಿ. ಎಲ್ಲ ದೇಶಗಳಿಗೆ ಹೋಗಿದ ಮೇಲೆ ಅವ್ರಿಗೂ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ನಾನು ಹೇಳ್ಕೊಡ್ತಾ ಇರ್ತೀನಿ. ವಸುದೈವ ಕುಟುಂಬಕಂ, ಎಲ್ಲ ಒಂದೇ ಜಗತ್ತು ಒಂದೇ ಕುಟುಂಬ ಅಂತ ಆ ಭಾವನೆ ಅವ್ರಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದರದ್ದು ತುಂಬ ಪ್ರಭಾವ ಆಗಿದೆ. ಇವತ್ತು ತುಂಬ ದೇಶದಲ್ಲಿ ನಮ್ಮ ಸಂಸ್ಕೃತಿ ಮೇಲೆ ಅವರಿಗೆ ತುಂಬ ಹೆಮ್ಮೆ ಆಯಿತು. ಅವ್ರು ಬರ್ತಾ ಇರ್ತಾರೆ, ಭಾರತ ದೇಶಕ್ಕೆ ಬರ್ತಾರೆ. ಕ್ರೈಸ್ತರಾಗ್ಬೋದು, ಮುಸ್ಲಿಮ್ಸ್ ಆಗ್ಬೋದು, ಇರಾನ್, ಜಾರ್ಡನ್, ಇರಾಕ್ ಮತ್ತು ಜೆರುಸಲಂ, ಅಲ್ಲಿಂದ ಕೂಡ ಜನರು ಬರ್ತಾ ಇದ್ದಾರೆ. ಭಾರತೀಯ ಸಂಸ್ಕೃತಿ ಬಗ್ಗೆ, ನಮ್ಮ ಆಧ್ಯಾತ್ಮಿಕ ತಿಳ್ಕೊಳ್ತಾ ಇದ್ದಾರೆ. ಅದೊಂದು ದೊಡ್ಡ ಪರಿಣಾಮ ವಿದೇಶಿಯರ ಮೇಲೆ ಕೂಡ ಆಗಿದೆ. ಇವತ್ತು ಅವ್ರು ಬಂದು ತಮ್ಮ ವೇದ, ಉಪನಿಷತ್ತುಗಳು, ಭಗವದ್ಗೀತೆ ಬಗ್ಗೆ ಅವರು ತಿಳ್ಕೊಡ್ತಾ ಇದ್ದಾರೆ. ಅಂಥ ಕಾರ್ಯಕ್ರಮಗಳು ಕೂಡ ಬೇರೆ ಬೇರೆ ದೇಶದಲ್ಲಿ ಶುರುವಾಗಿದೆ. ಆದರೆ ಅದಕ್ಕಿಂತ ಹೆಚ್ಚುವಾಗಿ ನಾನು ಜನರಿಗೆ ಒಂದೇ ಹೇಳ್ತೀನಿ, ಎಲ್ಲವನ್ನೂ ಪ್ರೀತಿಸಿ ಎಲ್ಲರೂ ಸೇವೆ ಮಾಡಿ. ಅದೇ ಬಾಬಾ ಅವರ ತತ್ವ, ಅದೇ ನಮ್ಮ ದೇಶದ ತತ್ವ. ಅದನ್ನು ನೀವು ಪಾಲಿಸಿ ಅಂತ ಈ 100 ದೇಶದಲ್ಲಿ ಕೂಡ ಇವತ್ತು ಇಂಥ ಕಾರ್ಯಕ್ರಮಗಳು ನಡೆಸ್ತಾ ಇದೆ.
ಊಟ ತಿಂಡಿ ಬಡವರಿಗೆ ಕೊಡೋದು, ಮತ್ತು ಈ ಶಿಕ್ಷಣದ ಕಾರ್ಯಕ್ರಮ, ಮೌಲ್ಯಾಧಾರಿತ ಶಿಕ್ಷಣದ ಕಾರ್ಯಕ್ರಮ, ಆರೋಗ್ಯ ಸೇವೆ ಅವರೇ ಬಂದು ಅವರೇ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮನ್ನು ನೋಡಿದ್ದಾರೆ ಅಷ್ಟೇ, ಆಶೀರ್ವಾದ ಪಡೆದಿದ್ದಾರೆ. ಆಮೇಲೆ ಅವರ ಸ್ಫೂರ್ತಿಯಿಂದ ಅವರೇ ಸ್ಟಾರ್ಟ್ ಮಾಡಿದ್ದಾರೆ ಅವರ ದೇಶದಲ್ಲಿ. ಸೊ ಹೀಗೆ ತುಂಬ ವಿಶೇಷವಾಗಿ ಇದು ನಡೀತಾ ಇದೆ. ಒಂದು ಅದೇ ಅನುಗ್ರಹ, ಈಶ್ವರ ಅನುಗ್ರಹ ಇಲ್ಲದೆ ಇದು ನಡೆಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಭಾರತೀಯ ಆಧ್ಯಾತ್ಮ ಕೂಡ ಬಹಳ ಒಂದು ಅದರದ್ದು ಈ ಶಕ್ತಿ ಇವತ್ತು ನಾವು ನೋಡಲಿಕ್ಕಿದೆ, ಪ್ರಪಂಚವ್ಯಾಪ್ತವಾಗ್ತಾ ಇದೆ. ಅದೊಂದು ವಿಶೇಷವಾದಂಥ ಒಂದು ಸಮಯ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಧನ್ಯವಾದ ಗುರುಗಳೇ. ಈ ಭಾರತ ದೇಶದಲ್ಲಿ ಹಲವಾರು ಪರಂಪರೆಗಳು, ಹಿಂದೂ ಧರ್ಮದಲ್ಲಿ ಹಲವಾರು ಪದ್ಧತಿಗಳು ನಾವು ನೋಡ್ತಾ ಇದ್ದೇವೆ. ಅನೇಕ ಸಂಸ್ಕೃತಿಗಳು, ಶಂಕರಾಚಾರ್ಯರ ಪರಂಪರೆ, ವೀರಶೈವ ಪರಂಪರೆ, ಬಸವೇಶ್ವರರ ಪರಂಪರೆ, ಮಾಧವ ಪರಂಪರೆ, ರಾಮಾನುಜಾಚಾರ್ಯರ ಪರಂಪರೆ, ರಾಮಕೃಷ್ಣ ಮಿಷನ್, ರಾಮಕೃಷ್ಣ ಆಶ್ರಮದ ಅವರದಾದಂಥ ಒಂದು ಪರಂಪರೆ ನಾವು ನೋಡ್ತಾ ಇದ್ದೀವಿ. ಪ್ರಜಾಪಿತ ಬ್ರಹ್ಮಕುಮಾರಿ ಅವರ ಒಂದು ಪರಂಪರೆ, ಅದಕ್ಕೆಲ್ಲ ವಿಶೇಷವಾಗಿ ಸತ್ಯಸಾಯಿ ಪರಂಪರೆ ಒಂದು ನಾವು ನೋಡಿರೋದು. ಹುಟ್ಟುಬರ್ತಿಯಲ್ಲಿ ಸಾಯಿಬಾಬಾ ಅವರು ಹೇಳ್ತಾ ಇದ್ರು, ಒಂದೆರಡು ಸಲ ಕೇಳಿದ್ದೆ ನಾನು. ಶಿರಡಿ ಸಾಯಿಬಾಬಾ ಸತ್ಯಸಾಯಿ, ಮುಂದಿನದು ಪ್ರೇಮ ಸಾಯಿ ಅಂತ ಹೇಳ್ತಾ ಇದ್ರು. ಆ ಪ್ರೇಮ ಸಾಯಿನೇ ಬಹುಶಃ ತಾವಾಗಿರ್ಬಹುದೇನೋ ಅಂತ ಭಾವನೆ ನನಗೆ ಬರ್ತಾ ಇದೆ. ಅವರು ಹೇಳಿದ್ದು ಮೊದಲನೇದು ಮಹಾರಾಷ್ಟ್ರ, ಎರಡನೇದು ಆಂಧ್ರದವರು, ಮೂರನೇ ಅವರು ಕರ್ನಾಟಕದವರು ಆಗಿರ್ತಾರೆ ಅಂತ. ಆದ್ರೆ ತಾವು ಆಂಧ್ರದಲ್ಲಿ ಹುಟ್ಟಿದ್ರು ಕೂಡ ಬಹುಶಃ ತಮ್ಮ ಕಾರ್ಯಕ್ಷೇತ್ರ ಕರ್ನಾಟಕ ಆಗಿರೋದ್ರಿಂದ ಬಹುಶಃ ಕರ್ನಾಟಕದವರೇ ಅಂತ ನಾವು ಕೂಡ ಭಾವಿಸ್ಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಭಾವನೆಯನ್ನು ವ್ಯಕ್ತ ಮಾಡಿ, ನಾಲ್ಕನೇದಾಗಿ ಸುಮಾರು 5 ಕೋಟಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನಿತ್ಯ ಸಾಯಿ ಶುಗರ್ ಹಾಲು ಇಲ್ಲಿಯವರೆಗೆ ಕೊಟ್ಟಿದ್ದೀವಿ. ಸುಮಾರು 45,000ಕ್ಕೂ ಹೆಚ್ಚು ಹಾರ್ಟ್ ಆಪರೇಷನ್ ಅನ್ನ ಉಚಿತವಾಗಿ, ಛತ್ತೀಸ್ಗಢದಲ್ಲಿ ಆಸ್ಪತ್ರೆ ಇದೆ, ಇಲ್ಲಿ ಕೂಡ ಆಸ್ಪತ್ರೆ ಇದೆ ಮುದ್ದೇನಹಳ್ಳಿಯಲ್ಲಿ, ಅಲ್ಲಿ ಉಚಿತವಾದ ಹೃದಯ ಶಸ್ತ್ರಚಿಕಿತ್ಸೆ 45,000ಕ್ಕೂ ಹೆಚ್ಚು ಸಂಪೂರ್ಣ ಉಚಿತವಾಗಿ, 25ಕ್ಕೂ ಹೆಚ್ಚು ಉಚಿತ ವಿದ್ಯಾಸಂಸ್ಥೆಗಳನ್ನು ಲಾಭರಹಿತವಾಗಿ ನಡೆಸುತ್ತಿದ್ದೀರಿ. ಇಷ್ಟು ಚಿಕ್ಕ ವಯಸ್ಸಿಗೆ ನಿಮಗೆ ಇಷ್ಟು ಧೈರ್ಯ ಮತ್ತು ಸಾಹಸಿ ಪ್ರವೃತ್ತಿ ಹೇಗೆ ಬಂತು ಅಂತೇಳಿ ತಿಳ್ಕೋಬಹುದಾ? ತಾಯಿನ ಮಗು ಯಾವುದು ಕಷ್ಟದಲ್ಲಿದ್ದರೆ ತಾಯಿಗೆ ಎಲ್ಲಿಂದ ಸಾಹಸ ಬರುತ್ತೆ ಅಂತ ನೀವು ಕೇಳ್ಬೋದಾ? ಅವ್ರು ನನ್ನ ಮಗು ಅದಕ್ಕೋಸ್ಕರ ಏನು ಮಾಡಿ ಅವ್ರನ್ನ ಕಾಪಾಡಿದ್ದೀನಲ್ಲ, ಅವ್ರ ತಾಯಿ ಕಾಪಾಡ್ತಾರೆ. ಹಾಗೆ ನನಗೆ ಎಲ್ಲರೂ ನಮ್ಮವರೇ ಅಂತ ಭಾವನೆ ಬಂದಾಗ ಅದೇ ಸಾಹಸ, ಅದೇ ಧೈರ್ಯ. ಯಾವ ತಂದೆ ಕೂಡ ಅವರ ಮಗುವಿನ ಒಂದು ಪರಿಸ್ಥಿತಿ ಸರಿ ಇಲ್ಲ ಅಂದರೆ ಏನೇನು ಮಾಡಲಿಕ್ಕೆ ಸಿದ್ಧವಾಗಿರ್ತಾನೆ, ಅವರು ಪ್ರಾಣ ಕೂಡ ಕೊಡ್ಲಿಕ್ಕೆ ಸಿದ್ಧವಾಗಿರ್ತಾನೆ. ಅದೇ ನಾನು ಹೇಳ್ತಾ ಇದ್ದೀನಿ, ಬಾಬಾ ನಮಗೆ ಒಂದೇ ತತ್ವ ಹೇಳ್ಕೊಟ್ಟಿದ್ದಾರೆ, ಎಲ್ಲರೂ ನಮ್ಮವರೇ. ಅದೇ ನಾನು ನಿನ್ನೆ ಬಿಜಾಪುರ್ನಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಬಸವಣ್ಣ ಹೇಳಿದಾರಲ್ಲ, ಇವನಾರವ ಎಂದು ಅನಿಸಿದಿರಯ್ಯ, ಇವು ನಮ್ಮವ ಎಂದನಿಸಯ್ಯ ಅಂತ. ಎಲ್ಲರೂ ನಮ್ಮವರೇ ಆ ಭಾವನೆ ಇಟ್ಕೊಳ್ಳಿ ಅಂತ ಬಾಬಾ ಅವರು ನನಗೆ ಹೇಳಿಕೊಟ್ಟಿದ್ದಾರೆ. ಅದನ್ನೇ ನಾನು ಪಾಲಿಸ್ತಾ ಇದ್ದೀನಿ. ಎಲ್ಲರೂ ನಮ್ಮವ ಆದಮೇಲೆ ಅವರನ್ನು ಕಾಪಾಡೋದಕ್ಕೆ ಧೈರ್ಯ ಸ್ವತಃವಾಗಿ ಬರುತ್ತೆ. ಹಾಗೆ ನಾನು ಯಾವಾಗ ಭಯ ಪಡೋದಿಲ್ಲ. ಇದರಿಗೆ ಹೇಗೆ ನಡೆಯುತ್ತೆ, ತುಂಬ ಜನ ಕೇಳ್ತಾರೆ, ಇದೆಲ್ಲ ಹೇಗೆ ನಡೆಯುತ್ತೆ, ಇಂಥ ದೊಡ್ಡ ಸಂಸ್ಥೆ ಕಡೆದು ಒಂದು ಸ್ಕೂಲು, ಒಂದು ಹಾಸ್ಪಿಟಲ್ ಇದ್ರೆ ಪರವಾಗಿಲ್ಲ, ಹಲವಾರು ಹಾಸ್ಪಿಟಲ್, ಸ್ಕೂಲ್ಸ್ ಹೇಗೆ ನಡೆಯುತ್ತೆ, ಪ್ರತಿ ಬೆಳೆಗೆ ಸಾವಿರಾರು ಮಕ್ಕಳಿಗೆ, ಕೋಟಿ ಮಕ್ಕಳಿಗೆ ಇವತ್ತು ಹೇಗೆ ಇದು ನಡೆಯುತ್ತೆ ಅಂತ ನಾನು ಅದಕ್ಕೆ ಒಂದೇ ಹೇಳ್ತೀನಿ, ಈ ನಿಸ್ವಾರ್ಥ ಪ್ರೀತಿನಲ್ಲಿಯೂ ತುಂಬ ಶಕ್ತಿ ಇದೆ. ಯಾರಿಗೆ ನಿಸ್ವಾರ್ಥತೆ ಗೊತ್ತು ಅವರಿಗೆ ಈಶ್ವರ ಶಕ್ತಿನೇ ಗೊತ್ತು. ಅಂಥವ್ರು ಆಗಬೇಕು ನಾವು. ನಿಸ್ವಾರ್ಥದಿಂದ ಮಾಡಿದರೆ ಎಂಥ ನಾವು ಬೇಕು ಅಂತ ಮಾಡಬಹುದು. ಅದಕ್ಕೆ ಧೈರ್ಯ ಅಂತ ಪದನೇ ಇಲ್ಲ ಅವರಿಗೆ, ಆ ಭಯ ಅಂತ ಅವ್ರಿಗೆ ಗೊತ್ತಿಲ್ಲ. ಅಂಥ ನಿಸ್ವಾರ್ಥ ಪ್ರೀತಿ ಇದ್ದರೆ ನಾವು ಎಂಥ ಬೇಕು ಅಂತ ಮಾಡಬಹುದು. ಅದು ನನ್ನ ನಿಜವಾದಂಥ ಶಕ್ತಿ ಅಂದರೆ ನಿಸ್ವಾರ್ಥ ಪ್ರೀತಿ. ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ನಾವು. ಯಾವಾಗಲೂ ಹೊಸದು ಬರ್ತಾನೆ ಇರುತ್ತೆ, ಹೊಸ ಟೆಕ್ನಾಲಜಿ, ಹೊಸ ಕಲಿಕೆ. ಅದರ ಪ್ರಕಾರ ನಾವು ನಮ್ಮನ್ನು ಮಾಡಿಫೈ ಮಾಡ್ಕೊಂಡು ಹೋಗಬೇಕು. ಮೊದಲು ಇಂಟರ್ನೆಟ್ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ, ವಾಹನ ಇತ್ಯಾದಿಗಳು ಇರಲಿಲ್ಲ. ಆದರೆ ಅದೆಲ್ಲ ನಾವು ಸಮನ್ವಯ ಮಾಡಿಕೊಂಡು ಸರಿಯಾಗಿ ಉಪಯೋಗಿಸಿಕೊಂಡು ನಾವು ನಮ್ಮ ಜೀವನ ನಾವು ಒಳ್ಳೆ ಮಾಡ್ಕೊಂಡಿದ್ದೀವಿ. ಹಾಗೆ ಈ AI ದೊಡ್ಡದೊಂದು ಅದು ಬರ್ತಾ ಇದೆ. ಯಾಕೆಂದರೆ ಎಲ್ಲ ಕಡೆ AI ಇರುತ್ತೆ. ಇವತ್ತು ಹೇಗೆ ಇಂಟರ್ನೆಟ್ ಎಲ್ಲ ಕಡೆ ಇದೆ, ಮೊಬೈಲ್ ಫೋನ್ಸ್ ಇದೆ, ಹಾಗೆ AI ದಿಂದಲೇ ಎಲ್ಲ ಕೆಲಸ ಆಗಲಿಕ್ಕಿದೆ ಭವಿಷ್ಯದಲ್ಲಿ. 10 ವರ್ಷದಲ್ಲಿ ನಾವು ನೋಡ್ತೀವಿ, ಇನ್ನು ಪ್ರಪಂಚ ನಾವು ಸುತ್ತಾಡ್ತಾ ಇರ್ತೀವಿ.
ತುಂಬ CEOs ಹತ್ರ ಭೇಟಿ ಆಗ್ತಾ ಇರ್ತೀನಿ, US ನಲ್ಲಿ ಬೇ ಏರಿಯಾದಲ್ಲಿ ನೋಡ್ತಾ ಇದ್ದೀನಿ ಏನು ನೆಕ್ಸ್ಟ್ ಏನು ನಡೀತಾ ಇದೆ. ನಮ್ಮ ಸಂಸ್ಥೆಯಲ್ಲಿ ಕೂಡ AI ಯೂಸ್ ಮಾಡ್ತಾ ಇದ್ವಿ. ಪೇಷಂಟ್ ಪ್ರಿಸ್ಕ್ರಿಪ್ಷನ್ಸ್, ಸ್ಕ್ರೈನಿಂಗ್, ಅವರು ಡಯಾಗ್ನೋಸಿಸ್ಗೋಸ್ಕರ ಎಲ್ಲದಕ್ಕೂ ನಾವು AI ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಅವಾಗ. ಅದರಿಂದ ಪರಿಣಾಮ ಏನಂದರೆ ಖರ್ಚು ಕಡಿಮೆ ಆಗುತ್ತೆ. ಎಲ್ಲಿ 10 ಜನ ಬೇಕು ಅದು ಒಂದು AI ಇಂದ ನಾವು ಮಾಡ್ಬೋದು, ಆಟೋಮೇಷನ್ ಇಂದ ಮಾಡ್ಬೋದು. ಜನರಿಗೆ ಸ್ವಲ್ಪ ಉದ್ಯೋಗ ಕಡಿಮೆ ಆಗಲಿಕ್ಕಿದೆ. ಅಂದರೆ ಯಾವ ಉದ್ಯೋಗ ಕಡಿಮೆ ಆಗೋದಿಲ್ಲ, ಎಲ್ಲಿ ನಮಗೆ ಮನುಷ್ಯರು ಬೇಕು, ಅಂದರೆ ಎಲ್ಲಿ ನಾವು ಶಿಕ್ಷಣದಲ್ಲಿ ಕಡಿಮೆ ಆಗೋದಿಲ್ಲ, ಅದು AI ಸಹಾಯ ಮಾಡುತ್ತೆ ಹೊರತು ಟೀಚರ್ ರಿಪ್ಲೇಸ್ ಮಾಡಲಿಕ್ಕಿಲ್ಲ. ಹಾಗೆ ಡಾಕ್ಟರ್ಸ್ ಪೂರ್ತಿಯಾಗಿ ರಿಪ್ಲೇಸ್ ಮಾಡಲಿಕ್ಕಿಲ್ಲ. ಆದರೆ ಚಿಕ್ಕ ಪುಟ್ಟ ಕಾರ್ಯಗಳಲ್ಲಿ ನಾವು ಏನು ಮಾಡ್ತೀವಿ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ ಏನು ಮಾಡ್ತಾ ಇದ್ದೀವಿ ಅದೆಲ್ಲ AI ಮೂಲಕ ಆಗುತ್ತೆ. ಅದಕ್ಕೆ ನಿನ್ನೆ ನಾನು ನಮ್ಮ ಬಿಜಾಪುರ ಸಂಸ್ಥೆ ಮಕ್ಕಳು ಬಂದಾಗ ನಾನು ಕೇಳಿದ್ದೀನಿ, ನೀವೇನು ಆಗ್ತೀರಿ ಅಂತ ಹೇಳಿದಾಗ ತುಂಬ ಜನ ನಾನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗ್ತೀನಿ ಅಂತ ಹೇಳಿದ್ದಾರೆ. ಅವ್ರನ್ನ ಅದನ್ನೇ ಹೇಳಿದೆ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇರಲ್ಲ ಭವಿಷ್ಯದಲ್ಲಿ, ಎಲ್ಲ AI ಮೂಲಕ ಆಗುತ್ತೆ. ಇವತ್ತು ನೋಡಿ ಕ್ಲೌಡ್ ಆಗಿದೆ, ಆಂಥ್ರೋಪಿಕ್, ಅವು ಎಲ್ಲ ಬರ್ತಾ ಇದೆ. ಸೊ ಸಾವಿರಾರು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವರ ಉದ್ಯೋಗ ಕಳ್ಕೊಳ್ತಾ ಇದ್ದಾರೆ. ಸೊ ಅದು ಭವಿಷ್ಯ ಬದಲಾವಣೆ ಆಗುತ್ತೆ, ಅದಕ್ಕೆ ನಾವು ತಯಾರಾಗಿರಬೇಕು. ಆದರೆ ಏನೇನು ನಾವು ಎಲ್ಲಿ ನಮಗೆ ಮನುಷ್ಯರು ಬೇಕೇ ಬೇಕು ಅಂದರೆ ಶಿಕ್ಷಣದಲ್ಲಿ ಬೇಕು, ಮತ್ತು ಆರೋಗ್ಯದಲ್ಲಿ ಬೇಕು, ಹಾಗೆ ಹಲವಾರು ಸಾಂಸ್ಕೃತಿಕವಾದಂಥ ಚಟುವಟಿಕೆಗಳಲ್ಲಿ ನಮಗೆ AI ಇದ್ದರೂ ಕೂಡ ಮನುಷ್ಯರಿಗೊಂದು ಒಂದು ಸ್ಥಾಯಿ ಒಂದು ಮಾನ ಇದ್ದೇ ಇರುತ್ತೆ. ಆದರೆ ಬಹುಶಃ ಈ ಆಟೋಮೇಷನ್ ಬಂದ ಮೇಲೆ, AI ಬಂದ ಮೇಲೆ ತುಂಬ ಚಿಕ್ಕ ಪುಟ್ಟ ಕಾರ್ಯಗಳೆಲ್ಲ AI ಮಾಡುತ್ತೆ. ಇನ್ನು ಡ್ರೈವರ್ಸ್ ಇರೋದಿಲ್ಲ, ಡ್ರೈವಿಂಗ್ ಕಾರ್ಸಿಂದ ಎಲ್ಲವೂ AI ಇಂದ ಆಗಲಿಕ್ಕಿದೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ನೋಡಪ್ಪ, ಸುಮ್ಮನೆ ಉದ್ಯೋಗಕ್ಕೋಸ್ಕರ ಇವತ್ತು ಇಂಜಿನಿಯರಿಂಗ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ದೊಡ್ಡ ಉದ್ಯೋಗವಾಗಿದೆ, ನಾಳೆ ದಿವಸ ಅದು ಇರೋದಿಲ್ಲ, ಬೇರೆ ಬರುತ್ತೆ. AI ಕೂಡ ಕಲಿಬೇಕು ಅಂತ ನಾವು ಯೂನಿವರ್ಸಿಟಿನಲ್ಲಿ ಕೂಡ AI ಪ್ರೋಗ್ರಾಮ್ಸ್ ಎಲ್ಲ ಶುರು ಮಾಡಿದ್ದೀವಿ. ಫ್ರೀಯಾಗಿ ಗ್ರಾಮೀಣ ಮಕ್ಕಳು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್ ಅದರ ಮೇಲೆ ಕೂಡ ನಾವು ತರಬೇತಿ ಕೊಡ್ತಾ ಇದ್ದೀವಿ. ಇದಕ್ಕೆ ಅದು ಭವಿಷ್ಯ. ಆದರೆ ಎಲ್ಲವೂ ನಾವು ಒಂದು ಮಿತಿನಲ್ಲಿ ಉಪಯೋಗಿಸಬೇಕು ಅಷ್ಟೇ. ಕೃಷ್ಣವನ್ನು ಇರ್ತಾರೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಕರ್ಮಸ್ಯ ಚೇಷ್ಟಸ್ಯ ಕರ್ಮಸು ಯುಕ್ತ ಸಪ್ನವಬೋಧಸ್ಯ ಯೋಗೋ ಭವತಿ ದುಃಖ. ಎಲ್ಲವೂ ಎಲ್ಲ ಆಗಬೇಕಂದ್ರೆ ನಮ್ಮ ಬುದ್ಧಿಶಕ್ತಿ ವಿಕಾಸನೆ ಆಗೋದಿಲ್ಲ. ಮಕ್ಕಳೆಲ್ಲ ಅಸೈನ್ಮೆಂಟ್ಸ್ ಕೂಡ AI ಮಾಡಿಬಿಡ್ತಾರೆ. ಇವತ್ತು ಟೀಚರ್ಸ್ ಕೂಡ ಅದು ಕರೆಕ್ಷನ್ ಕೂಡ AI ಮಾಡಿಬಿಡ್ತಾ ಇದ್ದಾರೆ. ಆದರೆ ಅವರಿಗೂ ಬೌದ್ಧಿಕ ವಿಕಾಸನೇ ಇಲ್ಲ, ಅವರ ಆಧ್ಯಾತ್ಮಿಕ ವಿಕಾಸನೇ ಇಲ್ಲ. ಅದು ನಾವು ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೋಬೇಕು. ಒಂದು ಪಾಲಿಸಿ ತರಬೇಕು, ಎಂಥವರೆಗೂ ನಾವು AI ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬಾರದು ಅಂತ ಒಂದು ವೈಶ್ವಿಕ ಪಾಲಿಸಿ, ಒಂದು ಬೀದ ದೇಶದ ಮಾತ್ರ ಅಲ್ಲ, ಎಲ್ಲ ದೇಶವರು ಸೇರಿ ಒಂದು ಒಗ್ಗಟ್ಟಾಗಿ ಒಂದು ಪಾಲಿಸಿ ತಯಾರು ಮಾಡಬೇಕು. ಅಥವಾ ಇದು ತುಂಬ ಒಂದು ವಿವರ್ತಕ ಕಾರಣವಾಗುತ್ತೆ ಭವಿಷ್ಯದಲ್ಲಿ. ಸ್ವಲ್ಪ ಜಾಗೃತವಾಗಿ ನಾವು AI ಯೂಸ್ ಮಾಡಬೇಕು. ಯೂಸ್ ಮಾಡಲ್ಲ ಹೇಳಿದರೆ ಅದು ಆಗೋದಿಲ್ಲ. ಭವಿಷ್ಯದಲ್ಲಿ AI ಬಂದೇ ಬರುತ್ತೆ, ಎಲ್ಲ ಕಡೆ ಇರುತ್ತೆ AI. ಆದರೆ ಒಂದೇ ಅದರದೊಂದು ವಿಶೇಷ ಪರಿಣಾಮ ಅಂದರೆ ನಾವು ಎಲ್ಲ ಕಾರ್ಯಗಳು ಕೂಡ ಇನ್ನೂ ಸ್ಪೀಡ್ ಆಗಿದ್ರೆ ಒಂದು ತೇಜವಾಗಿ ಮಾಡಬಹುದು. ಮತ್ತು ನಂದು ಕೂಡ ಒಂದು ಡಿಜಿಟಲ್ ಟ್ವಿನ್ ತಯಾರು ಮಾಡ್ತಾ ಇದ್ದಾರೆ AI ಅವರು. ಡಿಜಿಟಲ್ ಟ್ವಿನ್ ಅಂದರೆ ನನ್ನಾಗೆ ಕಾಣುತ್ತೆ, ನನ್ನಾಗೆ ಮಾತಾಡುತ್ತೆ, ನನ್ನಾಗೆ ಎಲ್ಲ ಮಾಡುತ್ತೆ. ಅದೇ ನಾನು ಒಂದೇ ಕೇಳಿದ್ದೀನಿ ಆ ಕಂಪನಿಯವರಿಗೆ, ಸರಿ ಡಿಜಿಟಲ್ ಟ್ವಿನ್ ನಮ್ಮದು ತಯಾರು ಮಾಡ್ತಾ ಇದ್ರಲ್ಲ, ಕಾರಣ ಏನಂದರೆ ಸ್ವಾಮಿ ನೀವು ಎಲ್ಲ ಕಡೆ ಸಿಕ್ಕೋದಿಲ್ಲ ಅಲ್ವಾ, ಅದಕ್ಕೆ ನಿಮ್ಮ AI ಮಾಡಿದರೆ ಯಾವ ಪ್ರಶ್ನೆ ಕೇಳಿದರೆ AI ಯಾವ ಥರ ಜವಾಬು ಕೊಡುತ್ತೆ ಅಂತ. ನಾನು ಜವಾಬು ಕೊಡ್ತೀವಿ, ಆಶೀರ್ವಾದ ಕೂಡ ಮಾಡುತ್ತಾ, ಅದು ಪ್ರೀತಿ ಕೊಡುತ್ತಾ, ನಿಮಗೆ ಆಧ್ಯಾತ್ಮಿಕ ಒಂದು ನೆಮ್ಮದಿ ಕೊಡುತ್ತಾ, ಅದು ಆಗೋದಿಲ್ಲ AI ಮೂಲಕ. ಅದಕ್ಕೆ SAI ಬೇಕು, ಸಾಯಿ ಬೇಕು, AI ಇಂದ ಆಗೋದಿಲ್ಲ ಅಂತ ಹೇಳಿದೆ ನಾನು. ಅದಕ್ಕೆ ಒಂದು ಆ ಕಡೆ ಯೂಸ್ ಮಾಡಬೇಕು, ಎಲ್ಲರೂ ಯೂಸ್ ಮಾಡಬಾರ್ದು ಅಂತ. ಅದು ನಾವು ನಮ್ಮ ಜವಾಬ್ದಾರಿ, ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿ, ಪಾಲಿಸಿ ಮೇಕರ್ಸ್, ಸರ್ಕಾರದ ಜವಾಬ್ದಾರಿ. ಅದು ನಾವು ಜಾಗೃತವಾಗಿ ಯೂಸ್ ಮಾಡ್ಕೋಬೇಕು ಅಂತ ನಾನು ನಿರುದ್ಯೋಗ ಮಾತಾಡ್ತಾ ಇದ್ದೀವಿ. ಇದು ಬಂದು ಇನ್ನಷ್ಟು ನಿರುದ್ಯೋಗವನ್ನು ಎಲ್ಲಿ ಹೆಚ್ಚು ಮಾಡ್ತದೋ ಅನ್ನುವಂಥ ಭಯ ನಮ್ಮ ಯುವಜನತೆಯಲ್ಲಿ ಕಾಡ್ತಾ ಇದೆ. ಉದ್ಯೋಗಗಳು ಇದಾವೆ ಭಾರತ ದೇಶದಲ್ಲಿ. ನಾವು ಯಾವಾಗಲೂ ನೌಕರಿ ಮಾಡೋದು ಜನತೆ ಇಲ್ಲ. ಪ್ರಾಚೀನ ಕಾಲದಿಂದ ನಾವು ಎಲ್ಲರೂ ಕೂಡ ಆಂಟ್ರಪ್ರಿನರ್ಸೇ ಭಾರತ ದೇಶದಲ್ಲಿ. ಯಾವ ಕುಟುಂಬ ನೋಡಿ ನೀವು, ಅವ್ರದ್ದು ಯಾವುದೊಂದು ಏನು ಪ್ರೊಫೆಷನ್ ಇದ್ದೇ ಇರುತ್ತೆ. ಇವತ್ತು ಇಲ್ಲ ಅದು. ನಾವು ಎಲ್ಲರೂ ಸರ್ಕಾರಿ ನೌಕರಿ ಅಥವಾ ಒಂದು ಪ್ರೈವೇಟ್ ಜಾಬ್ ಬೇಕಂತ ಹೋಗ್ತಾ ಇರ್ತೀವಿ. ಆ ಕಾಲದಲ್ಲಿ ಹೀಗೆ ಇರಲಿಲ್ಲ. ನಮ್ಮ ತಾತ ಅಜ್ಜ ಅವರು ಅವ್ರದ್ದೇ ಮಾಡ್ಕೊಂಡು ಹೋಗ್ತಾ ಇದ್ರು, ಅವರೇ ಅವ್ರಿಗೆ ಬಾಸ್. ಆದರೆ ಈ ಬ್ರಿಟಿಷ್ ಕಾಲದಿಂದ ಇದು ಬದಲಾವಣೆ ಆಯಿತು. ಬ್ರಿಟಿಷ್ ಅವ್ರಿಗೆ ನೌಕರಿ ದೇಶ ಅವ್ರು ಬೇಕಾಗಿತ್ತು, ಆ ಟೈಮ್ ಕ್ಲರ್ಕ್ಸ್ ಬೇಕಾಗಿತ್ತು, ಲಾಯರ್ಸ್ ಬೇಕಾಗಿತ್ತು. ಅದರಿಂದ ಎಲ್ಲ ಅವರು ಚೇಂಜ್ ಮಾಡಿದ್ದಾರೆ. ಅದು ಮತ್ತೆ ಚೇಂಜ್ ಆಗುತ್ತೆ. ನಾವು ಯುವಕರು ಇವತ್ತು ನೋಡಿ, ಭಾರತ ದೇಶ ತುಂಬ ಆಂಟ್ರಪ್ರಿನಿಯಲ್ ಕಂಟ್ರಿ ಅಂತ ಹೇಳ್ತೇವೆ. ಥರ್ಡ್ ಲಾರ್ಜೆಸ್ಟ್ ಆಂಟ್ರಪ್ರಿನಿಯಲ್ ಇಕೋಸಿಸ್ಟಮ್ ಇಸ್ ಇಂಡಿಯಾ ಆಫ್ಟರ್ ಅಮೆರಿಕಾ ಆ್ಯಂಡ್ ಚೈನಾ.
ಸೊ ದಿಸ್ ಇಸ್ ದ ಫ್ಯೂಚರ್. ಚಿಲ್ಡ್ರನ್ ವಿಲ್ ಪಿಕ್ ಅಪ್ ಸ್ಕಿಲ್ಸ್ ಟು ಡೂ ದೇರ್ ಓನ್ ಥಿಂಗ್. ಒಳ್ಳೆಯದಾನೆ, ಅವ್ರಿಗೆ ಧೈರ್ಯ ಬರಬೇಕು, ಅದ್ರ ಬಗ್ಗೆ ನಾವು ಸಹಾಯ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಬರೀ ಉದ್ಯೋಗ ಅಂದರೆ ಒಂದು ನೌಕರಿ ಸಿಗಬೇಕಂದ್ರೆ ಅದು ಆಗೋದಿಲ್ಲ ಭವಿಷ್ಯದಲ್ಲಿ. ಯಾಕಂದರೆ ಎಐದಿಂದ ಎಲ್ಲ ನೌಕರಿಗಳು ಹೋಗುತ್ತೆ, ಅದು ಯೋಚನೆ ಹಾಗೆ ಆಗ್ತೀವಿ ನಾವು. ಆದರೆ ಇನ್ನೊಂದು ದುರಂತ ಏನಂದರೆ ನಮ್ಮ ದೇಶದಲ್ಲಿ 10 ಲಕ್ಷ ಟೀಚರ್ಸ್ ಬೇಕು, ಶಾಲೆಗಳಲ್ಲಿ ಟೀಚರ್ಸೇ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಉದ್ಯೋಗ ಇಲ್ಲ ಹೇಳಿದರೆ ಅದು ಸತ್ಯವೇ. ಇಂಥ 10 ಲಕ್ಷ ಉದ್ಯೋಗ ಇದೆ, ಉದ್ಯೋಗ ಮಾಡಲಿಕ್ಕೆ ಯಾರು ತಯಾರಾಗ್ತಾ ಇಲ್ಲ, ಟೀಚರ್ ಆಗಲಿಕ್ಕೆ ತಯಾರಾಗ್ತಾ ಇಲ್ಲ, ರೂರಲ್ ಡಾಕ್ಟರ್ಸ್ ಆಗಲಿಕ್ಕೆ ತಯಾರಾಗ್ತಾ ಇಲ್ಲ. ಅದು ಸರ್ಕಾರ ತಪ್ಪು ಇಲ್ಲ, ಸಮಾಜ ತಪ್ಪು ಕೂಡ ಇಲ್ಲ. ಅದು ನಾವೇ ಅಂತ ಉದ್ಯೋಗ ಹುಡ್ಕೊಂಡು ಹೋಗಿದ್ರೆ ಟೀಚರ್ಸ್ ಇರ್ತಾರೆ. 10 ಲಕ್ಷ ಟೀಚರ್ಸ್ ಬೇಕು ಸಮಾಜಕ್ಕೆ, ಎಲ್ಲಿದ್ದಾರೆ, ಎಲ್ಲಿ ಇಲ್ಲ. ಅಂಥವ್ರು ನಾವು ಯುವಕರಿಗೆ ಸ್ವಲ್ಪ ಪ್ರೇರೇಪಣೆ ಕೊಟ್ಟು ಟೀಚರ್ಸ್ ಆಗಿ, ಉದ್ಯಮಿ ಆಗಿ, ನಿಮ್ಮದೇ ನೀವು ಸ್ಟಾರ್ಟ್ ಮಾಡಿ ಒಂದು ಹೊಸದ ಕಾರ್ಯಕ್ರಮ, ಯಾವುದೊಂದು ಹೊಸದು ಉದ್ಯೋಗ ಸ್ಟಾರ್ಟ್ ಮಾಡಿ. ಬಾಬಾ ಅವರು ಯಾವಾಗಲೂ ಹೇಳ್ತಾ ಇದ್ರು, ಪುಟ್ಟಪರ್ತಿನಲ್ಲಿ ಕೂಡ ಆ ಕಾಲದಲ್ಲಿ BA CBSE ಎಲ್ಲ ಇದ್ದೇನೆ, ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ, ಯಾಕೆ ನಾವೇ ಉದ್ಯಮಿಗಳಾಗಬಾರ್ದು, ಯಾಕೆ ನಾವು ಉದ್ಯೋಗ ಸ್ಟಾರ್ಟ್ ಮಾಡಿ 10 ಜನಕ್ಕೆ ಕೆಲಸ ಕೊಡಬಾರ್ದು, ಯಾಕೆ ನಾವು ಈ ಬೆಗಿಂಗ್ ಬೌಲ್ ಅಂತ ಹೇಳಿದ್ರೆ ಈ ಭಿಕ್ಷೆ ಪಾತ್ರ ತಗೊಂಡು ನನಗೆ ನೌಕರಿ, ಡಿಗ್ರಿಯನ್ನು ಭಿಕ್ಷೆ ಪಾತ್ರೆ ಹಾಗೆ ಮಾಡಿ ನನಗೆ ನೌಕರಿ ಕೊಡು, ನನಗೆ ನೌಕರಿ ಕೊಡು ಅಂತ ಯಾಕೆ ನಾವು ಬೇಡಬೇಕು, ನಾವೇ ಯಾಕೆ ಮಾಡಬಾರ್ದು ಅಂತ ಅವರು ಆ ಭಾವನೆ ಇತ್ತು ಯಾವಾಗಲೂ ಕೂಡ. ಸೊ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇವಾಗ ಯುವಕರಿಗೆ, ಉದ್ಯೋಗ ಅಂದರೆ ನೀವೇ ನಿಮ್ಮದು ಸ್ಟಾರ್ಟ್ ಮಾಡಿ, ಪರವಾಗಿಲ್ಲ. ಈ ದೇಶದಲ್ಲಿ ತುಂಬ ನಮಗೆ ಆಪರ್ಚುನಿಟಿ ಇದೆ, ಅವಕಾಶ ಇದೆ, ಧೈರ್ಯದಿಂದ ಸ್ಟಾರ್ಟ್ ಮಾಡಿ, ಖಂಡಿತವಾಗಿ ನೀವು ಸಕ್ಸಸ್ ಹೊಂದ್ತೀರಿ ಅಂತ ನಾನು ಹೇಳ್ತಾ ಇರ್ತೀನಿ. ಬಾಗಲಕೋಟೆ ಜಿಲ್ಲೆಯ ಜನರು ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಸೇವಾ ಯಜ್ಞದಲ್ಲಿ ಭಾಗವಹಿಸಲು ಸಾಧ್ಯವಿದೆ, ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದು ಸ್ವಲ್ಪ ವಿವರಣೆ ಕೊಟ್ಟರೆ ಅನುಕೂಲ ಆಗ್ತದೆ. ನಾವು ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಯಜ್ಞದಾನ ತಪಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞದಾನ ತಪಶ್ಚೈವ ಪಾವನಾನಿ ಮನೀಷಿಣ. ಅಂದರೆ ಯಾವುದು ಬೇರೆ ನಾವು ಬಿಟ್ಟರೆ ಈ 3 ನಾವು ಬಿಟ್ಟಬಾರದು. ಈ 3 ಕೆಲಸ, ಯಜ್ಞ ಅಂದರೆ ದೇವರ ಪೂಜೆ, ದಾನ ಅಂದರೆ ಬೇರೆಯವರಿಗೆ ದಾನ ಮಾಡೋದು, ಮತ್ತು ತಪಃ ಅಂದರೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೋಸ್ಕರ ತಪಸ್ಸು ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಅದೆಲ್ಲ ನಾವು ಬಿಟ್ಟಬಾರ್ದು ಅಂತ ಯಾವಾಗಲೂ ಅದು ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ನಾನೇನು ಹೇಳ್ತೀನಿ, ಎಲ್ಲರೂ ಕೂಡ ಅವ್ರಿಗೆ ಎಂಥ ವಯಸ್ಸು, ಎಂಥ ಸಾಮರ್ಥ್ಯ ಇದೆ ಅದರ ಪ್ರಕಾರ ಸೇವೆ ಮಾಡಬೇಕು. ನಾನು ಒಂದು ಫಾರ್ಮುಲಾ ಇದೆ ನಮ್ಮದು ನೋಡಿ, ನಿಮ್ಮ ವಯಸ್ಸು 25 ಇಯರ್ಸ್ 25 ವರ್ಷ ಇದ್ದರೆ 25% ನಿಮ್ಮ ಜೀವನದಲ್ಲಿ ಆ 25% ಟೈಮು, ಎನರ್ಜಿ, ಮನಿ ಸಮಾಜಕ್ಕೆ ಕೊಡು. 50 ವರ್ಷ ಆದಮೇಲೆ 50% ಕೊಡು. 100 ಇಯರ್ಸ್ ಆದಮೇಲೆ ಎಲ್ಲ ಸಮಾಜಕ್ಕೆ ನೀವು ಕೊಡಬೇಕು, ನಿಮಗೋಸ್ಕರ ನೀವು ಏನು ಇಟ್ಕೋಬಾರ್ದು ಅಂತ. ಸೊ ನಿಮ್ಮ ಜೀವನದಲ್ಲಿ ಯಾವ ಹಾದಿನಲ್ಲಿ ನೀವು ಇದೀವೋ, ಸ್ಥಾಯಿನಲ್ಲಿದೆಯೋ ಅದರ ಪ್ರಕಾರ ನೀವು ಸೇವೆ ಮಾಡಿ ಅಂತ ಮೊದಲನೇದು. ಅದು ಡಿಸಿಪ್ಲಿನ್ ಆಗಿ ಮಾಡಬೇಕು. ಯಾಕೆಂದರೆ ನಾವೇನಾದ್ರು ಹೇಳ್ತೀವಿ, ಭಗವಂತ ನನಗೆ ಆಸೆ ಉಟ್ಕೊಂಡ್ರೆ ಏನೂ ಸಾಕಾಗೋದಿಲ್ಲ, ಎಷ್ಟ ಇದ್ದರೆ ಕೂಡ ಕಡಿಮೆನೇ. ಆದ್ದರಿಂದ ಒಂದು ಡಿಸಿಪ್ಲಿನ್ ಇಟ್ಕೋಬೇಕು ನಮ್ಮ ಜೀವನದಲ್ಲಿ. ನಾನು ಇವತ್ತು ನಮ್ಮದು ಯುವಕರಿದ್ದಾರೆ ಅಂದ್ಕೊಳ್ಳಿ, 20 ಇಯರ್ಸ್ ನನಗೆ ಇವತ್ತು ವಯಸ್ಸು ಇದ್ದರೆ 20% ಆಫ್ ಟೈಮ್ ಗಿವ್ ಫಾರ್ ಸರ್ವಿಸ್. ಯಾಕೆಂದರೆ 80% ಟೈಮ್ ನಿಮಗೆ ಬೇಕು, ನೀವು ಓದಬೇಕು, ಉದ್ಯೋಗ ಹೊಂದಬೇಕು, ಫ್ಯಾಮಿಲಿ ಮಾಡಬೇಕು, ಅದಕ್ಕೆ ನಿಮಗೆ ನಿಮ್ಮ ಸಮಯ, ಧನ ಎಲ್ಲವೂ ಬೇಕು. ಆದರೆ ಒಂದು ಭಾಗ ನೀವು ಸಮಾಜಕ್ಕೋಸ್ಕರ ಉಪಯೋಗಿಸಿ, ಅದು ಒಂದನೇ. ಎರಡನೇದು, ಏನು ಪ್ರವಾಸ ಮಾಡ್ತಾ ಇದ್ದಾಗ ನೋಡ್ತಾ ಇರ್ತೀನಿ ಎಲ್ಲ ಕಡೆ, ಅಂದರೆ ನಾವು ಯಾವ ದೇಶದ ಅಥವಾ ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಯಾರು ಒಂದು ನಾಯಕರ ಬಗ್ಗೆ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ತುಂಬ ಒಂದು ವಿಭಜನೆ ಆಗಿದೆ ಸಮಾಜದಲ್ಲಿ. ನಾನು ನನ್ನದು ಅಂತ ಭಾವನೆ ಹೆಚ್ಚು ಆಗಿದೆ ಎಲ್ಲ ಕಡೆ. ಅದರದಲ್ಲಿ ನಾವು ಹೋಗಿ ಇಲ್ಲ ನಾನು ನನ್ನದು ಅಂತ ಬಿಟ್ಟು ನಾವು ನಮ್ಮದು ಅಂತ ಭಾವನೆ ಬೆಳೆಸ್ಕೊಡಿ ಅಂತ ನಾನು ಹೇಳ್ತಾ ಇರ್ತೀನಿ. ಮೊದಲು ಅವ್ರಿಗೆ ಅರ್ಥ ಆಗೋದಿಲ್ಲ, ಯಾಕೆಂದರೆ ಎಲ್ಲವೂ ಒಂದೇ ನಾವು ಹೇಳ್ಕೊಟ್ಟಿದ್ದೀವಲ್ಲ, ನಿಮ್ಮನ್ನು ನೀವು ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರದ್ದು ಕೆಲಸ. ಹಾಗೆ ನಾವೇ ಅವ್ರನ್ನ ಹಿಂಗೆ ಬೆಳೆಸಿದ್ದೀವಿ ನಮ್ಮ ಜನರನ್ನು. ಸೊ ಅದು ಇನ್ನೂ ತುಂಬ ಇದೆ ವಿಶ್ವದಲ್ಲಿ. ಆದರೆ ಸ್ವಲ್ಪ ಜನ ಅಂದರೆ ಇಂಥ ಕತ್ತಲೆ ಇದ್ದಾಗ ಒಂದೇ ಸರ್ತಿ ಎಲ್ಲವೂ ನಾವು ಸರಿ ಮಾಡಬೇಕಂದ್ರೆ ಆಗೋದಿಲ್ಲ. ಆದರೆ ಒಂದು ದೀಪ ಹಚ್ಚಲೇಬೇಕು, ಅದು ಚಿಕ್ಕದಾದರೆ ಕೂಡ ಒಂದು ದೀಪ ಹಚ್ಚಬೇಕು. ಅದೇ ನಾವು ಮಾಡ್ತಾ ಇದ್ದೀನಿ. ಐ ಕೀಪ್ ಟೆಲಿಂಗ್ ಐ ಆಮ್ ಹೋಲ್ಡಿಂಗ್ ಅ ಕ್ಯಾಂಡಲ್ ಟು ದ ಡಾರ್ಕ್ನೆಸ್. ಅಷ್ಟೇ. ನಾನು ಒಂದು ಸೂರ್ಯನ ಬೆಳಕು ಕೊಡಲಿಕ್ಕೆ ನನಗೆ ಸಾಧ್ಯ ಇಲ್ಲ, ಆದರೆ ನಾನು ದೀಪ ಹಚ್ತಾನೆ ಇರ್ತೀನಿ. ಇವತ್ತು ಇಂಥ ಜನ ಕೂತಿದ್ದಾರೆ, ಎಲ್ಲರೂ ಕೂಡ ಒಂದು ದೀಪ ಹಾಗೆ. ನನ್ನ ಪ್ರೇರೇಪಣೆ ನಿಮಗೆ ಸಿಕ್ಕಿದ್ರೆ, ನಿಮ್ಮಿಂದ ಇನ್ನೂ 10 ಜನಕ್ಕೆ ಸಿಕ್ಕಿದ್ರೆ, ಹಾಗೆ ಇದು ಬೆಳೀತಾ ಹೋಗುತ್ತೆ. ಸೊ ಅದಕ್ಕೊಂದು ಮಾಧ್ಯಮ ಅಂದರೆ ನಾವು ನಮ್ಮ ಜೀವನ ನಿಸ್ವಾರ್ಥವಾಗಿ ಬದುಕಬೇಕು. ಬೇರೆಯವರು ಏನು ಮಾಡ್ತಾ ಇದ್ರೆ ಅದನ್ನು ಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ ಅದರ ಫಸ್ಟ್ ನಾವು ಯೋಚಿಸಬೇಕು ಅದರ ಬಗ್ಗೆ. ಅದೇ ವಸುದೈವ ಕುಟುಂಬಕ್ಕೂ ನಾನೆಲ್ಲರನ್ನು ಪ್ರೀತಿಸಬೇಕು.
ಆ ಪ್ರೀತಿಯಿಂದ ಅವರದಲ್ಲಿ ಒಂದು ಬದಲಾವಣೆ ಬಂದೇ ಬರುತ್ತೆ, ಖಂಡಿತವಾಗಿ ಬರುತ್ತೆ. ನಾನು ಹೇಳ್ತಾನೆ ಇದ್ದೆ, ಪ್ರೀತಿನಲ್ಲಿ ಇರೋ ಶಕ್ತಿ ಬೇರೆ ಯಾವುದಲ್ಲಿ ಇಲ್ಲ. ಆ ನಿಜವಾದಂಥ ಪ್ರೀತಿ ನಾವು ಬೆಳೆಸ್ಕೋಬೇಕು ಹೃದಯದಲ್ಲಿ, ಅದರಿಂದ ಪರಿಣಾಮ ಬರುತ್ತೆ. ಇವತ್ತು ಇಷ್ಟು ಜನ ದೇಶದಿಂದ ಜನರು ಬಂದು ಮುದ್ದನಹಳ್ಳಿಗೆ ಯಾಕೆ ಬರ್ತಾರೆ? ಚಿಕ್ಕ ಊರು, ಅಲ್ಲಿ ಯಾರೂ ಇಲ್ಲ, ಏನೂ ಇಲ್ಲ. ಆದರೆ ಯಾಕೆ ಬರ್ತಾ ಇದ್ದಾರೆ? ಎಲ್ಲರಿಗೂ ಶಿಕ್ಷಣ ಬೇಕಾಗಿಲ್ಲ, ಎಲ್ಲರಿಗೂ ಆರೋಗ್ಯ ಸೇವೆ ಬೇಕಾಗಿಲ್ಲ, ಆದರೂ ಕೂಡ ಬರ್ತಾರೆ. ಯಾಕಂದರೆ ಅವ್ರಿಗೆ ಸ್ಫೂರ್ತಿ ಸಿಗ್ತಾ ಇದೆ, ಒಂದು ಪ್ರೀತಿ ಸಿಗ್ತಾ ಇದೆ. ಅಂಥವ್ರು ನಾವು ಆಗಿದ್ರೆ, ನಿಸ್ವಾರ್ಥಿಗಳಾಗಿದ್ದರೆ ಖಂಡಿತವಾಗಿ ಅದನ್ನೇ ಸಮಾಧಾನ. ಬೇರೆ ಸಮಾಧಾನನೇ ಇಲ್ಲ ಈ ಸಮಾಜಕ್ಕೆ ಸುಧಾರಿಸಲಿಕ್ಕೆ, ಬೇರೆ ಯಾವುದಿಲ್ಲ. ಅದನ್ನೇ ಬಸವಣ್ಣವರು ಹೇಳಿರ್ಬೋದು, ಅಥವಾ ಸಿದ್ದೇಶ್ವರ ಸ್ವಾಮೀಜಿಯವರು ಬಿಜಾಪುರದಲ್ಲಿ ನೋಡಿದೆ ಅವರು ಹೇಳಿರ್ಬೋದು. ಎಂಥ ಸಂತ ಮಹಾತ್ಮರು ಹೇಳಿದ ಒಂದೇ ಮಾತು, ನಿಸ್ವಾರ್ಥವಾಗಿ ಎಲ್ಲರನ್ನೂ ಪ್ರೀತಿಸಿ. ಆ ಪ್ರೀತಿಯಲ್ಲಿ ಇದ್ದ ಶಕ್ತಿಯಿಂದನೇ ಸಮಾಜ ಸುಧಾರಣೆ ಆಗುತ್ತೆ. ಬೇರೆ ಯಾವ ದಾರಿ ಇಲ್ಲ. ಅದು ನಾಯಕತ್ವದಿಂದ ಆಗೋದಿಲ್ಲ, ಅದು ಈ ವಾರ್ಸ್ ಕಾನ್ಫ್ಲಿಕ್ಟ್ಸ್ದಿಂದ ಆಗೋದಿಲ್ಲ, ಯುದ್ಧ ಮಾಡಿದರೆ ಆಗೋದಿಲ್ಲ, ಪ್ರೀತಿಸಿದ್ರೆ ಮಾತ್ರ ಆಗುತ್ತೆ ಅಂತ. ಅದೇ ಒಂದೇ ಸಮಾಧಾನ. ನಾನು ಎಲ್ಲರಿಗೂ ಅದನ್ನೇ ಹೇಳ್ತಾ ಇರ್ತೀನಿ. Drug mafia, particularly in Bangalore, among the if there are drug mafia 100%, more than 60% are from Nigeria. I saw your booklet. You have opened your school there. So Nigeria people are improved. Our drug mafia will come to lessen the problems. So increase your visibility in Nigeria, so that if those citizens are improved, automatically our drug mafia among the young students will be decreased in our country. Is my request. Latin American countries, and this drug trafficking is everywhere, in schools, in colleges. I was in Fiji. They were telling Fiji islands are being used to traffic drugs from Latin American countries into Asia. And these come in boats, shipping boats, fishing boats, and so on and so forth. They are finding it very difficult to control because it's all spreading everywhere. Nigerians don't produce drugs. Mostly it comes from Latin America. And that's where all these cartels are there, huge mafias are there. And they send it up to North America, to South states. Now it's coming to Asia. Why Nigeria people? They are only what you call ಡ್ರಗ್ ಮ್ಯೂಲ್ಸ್ ಅಂತ ಹೇಳ್ತೀವಿ ನಾವು. ಸುಮ್ಮನೆ ಅವ್ರಿಗೆ ದುಡ್ಡಿಲ್ಲ ಅವ್ರ ಹತ್ರ, ಅವ್ರು ಜೀವನ ಮಾಡಲಿಕ್ಕೆ ಏನನ್ನೋ ಒಂದು ಉಪಾಯ ಮಾಡಲೇಬೇಕಲ್ವಾ. ಅದಕ್ಕೆ ಅವ್ರಿಗಿಂತ ಹಾದಿನಲ್ಲಿ ಹೋಗ್ತಾರೆ, ಅವ್ರಿಗೆ ಬೇರೆ ದಾರಿ ಇಲ್ಲ. ಅವ್ರು ಮಾಡಬೇಕು, ಅದಕ್ಕೆ ಮಾಡ್ತಾ ಇಲ್ಲ. ಅವ್ರು ಬೇರೆ ದಾರಿ ಇಲ್ಲದೆ ಮಾಡ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ನೈಜೀರಿಯಲ್ಲಿ ಕೂಡ ಸ್ಕೂಲ್ ಮಾಡಿದ್ದೀವಿ. ತುಂಬ ಕಷ್ಟ. ಅಲ್ಲಿ ಜನ ನೋಡಿದರೆ ನನಗೆ ಹೃದಯ ಕರಗಿ ಹೋಗುತ್ತೆ. ಅದು ಹೆಣ್ಣು ಮಕ್ಕಳ ಗತಿ ಎಂಥ ಅಂದರೆ ಅದು ಹೇಳಲಿಕ್ಕೆ ಇಲ್ಲ, ಅಂದರೆ ಪದಗಳಿಗೆ ಹೇಳಲಿಕ್ಕೆ ಇಲ್ಲ. ಅಷ್ಟು ದುರಂತ ನಡೀತದೆ ಹೆಣ್ಣು ಮಕ್ಕಳ ಬಗ್ಗೆ ಅಲ್ಲಿ ನೈಜೀರಿಯಾ ಅಂತ ದೇಶದಲ್ಲಿ. ಕಾರಣ ಎಂದರು ಸ್ವಾರ್ಥಿಗಳ. ಈ ತುಂಬ ಜನ ಅಲ್ಲಿ ದೊಡ್ಡವರು ಯಾರಿದ್ದಾರೋ ತುಂಬ ಸ್ವಾರ್ಥಿಗಳು. ಅವರು ಏನು ಮಾಡ್ತಾರೆ, ನೈಜೀರಿಯಾ ದೇಶದ ಎಲ್ಲ ರಿಸೋರ್ಸ್ ಏನಿದೆಯೋ, ಆಯಿಲ್ ಇರ್ಬೋದು ಅಥವಾ ಕೋಲ್ ಇರ್ಬೋದು, ಮೆಟಲ್ಸ್ ಇರ್ಬೋದು, ರೇರ್ ಮೆಟಲ್ಸ್ ಇರ್ಬೋದು, ಅದು ಅಲ್ಲಿಂದ ತಗೊಂಡು ಯುರೋಪ್ಗೆ ಅಲ್ಲಿಗೆ ಅವರು ಸೇಲ್ ಮಾಡ್ತಾರೆ. ಆದರೆ ಅವರ ದೇಶಕ್ಕೆ ಏನೋ ಅವರು ಬಿಡ್ತಾ ಇಲ್ಲ. ಬಹಳ ಕರಪ್ಷನ್ ಇದೆ ಅಲ್ಲಿ. ಅದಕ್ಕೆ ಎಲ್ಲದ ಕಾರಣ ಒಂದೇ, ಸರಿಯಾದ ಶಿಕ್ಷಣ ಇಲ್ಲ, ಸರಿಯಾದಂಥ ಸಮಾಜದಲ್ಲಿ ಒಂದು ಸುಸಂಸ್ಕೃತಿ ಇಲ್ಲ, ಎಲ್ಲ ಸ್ವಾರ್ಥಿಗಳಾಗಿದ್ದಾರೆ. ಸೊ ನೈಜೀರಿಯಾ ಒಂದೇ ದೇಶ ಅಲ್ಲ, ನಾನು ನೋಡಿದ್ದೇನೆ ಹಲವಾರು ದೇಶದಲ್ಲಿ ನಡೀತಾ ಇದೆ. ನೈಜೀರಿಯನ್ಸ್ ಮಾತ್ರ ಮಾಡ್ತಾ ಇದ್ದಾರೆ ಅಂದರೆ ಹೇಳಿದ್ರು ಕೂಡ ಅದು ಸರಿ ಇಲ್ಲ, ಎಲ್ಲದರಲ್ಲಿ ಸೇರಿದ್ದಾರೆ. ಅದಕ್ಕೆ ಒಂದೇ ದಾರಿ ಏನಂದರೆ ಸರಿಯಾದಂಥ ಶಿಕ್ಷಣ ಪ್ರತಿ ಮಗು ಕೊಡಬೇಕು. ಡ್ರಗ್ ಮಾಫಿಯಾವನ್ನು ಸುಧಾರಿಸಬೇಕಂದ್ರೆ ಅದು ಪೊಲೀಸ್ ಕೆಲಸ, ಅದು ಮಾಡ್ತಾರೆ. ನಾವೇನು ಮಾಡಬೇಕು, ಮಕ್ಕಳನ್ನ ನಾವು ಸುಧಾರಿಸಬೇಕು, ಹೇಳಬೇಕು ಇದು ಸರಿ ಇಲ್ಲ, ಅದಕ್ಕೆ ನೀವು ಆ ದಾರಿನಲ್ಲಿ ಹೋಗಬೇಡ ಅಂತ. ಎಂಥ ನಿಮಗೆ ಒಂದು ಆಸೆ ಬಂದರೆ ಕೂಡ ಸ್ವಲ್ಪ ಗಟ್ಟಿಯಾಗಿದ್ದುಕೊಂಡು ರೆಸ್ಟ್ರೈನ್ ಮಾಡಿ ಅಲ್ಲಿ ಹೋಗಬೇಡ ಅಂತ ನಾವು ಮಕ್ಕಳನ್ನು ನಾವು ಹೇಳ್ಕೊಡ್ಬೇಕು. ಅಷ್ಟೇ ನಾವು ಮಾಡಬಹುದು. ತಪ್ಪು ಮಾಡಿದವರು ಇದ್ದೇ ಇರ್ತಾರೆ ಸಮಾಜದಲ್ಲಿ, ಅದು ನಾವು ಪೂರ್ತಿತಃ ತೆಗೆದು ಹಾಕಬೇಕಂದ್ರೆ ಆಗೋದಿಲ್ಲ. ಆದರೆ ನಾವು ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಟ್ಟು ಸಂಸ್ಕೃತಿ ಕೊಟ್ಟರೆ ಅವ್ರಿಗೆ ಧೈರ್ಯ ಬರುತ್ತೆ, ಶಕ್ತಿ ಬರುತ್ತೆ, ಆ ಮನೋಬಲ ಬರುತ್ತೆ. ನಾವು ಅಂಥದ್ದು ಅಲ್ಲಿ ಹೋಗಬಾರ್ದಂತ. ಅದಕ್ಕೆ ನಾವು ಹೆಚ್ಚುವಾಗಿ ಆ ಕೆಲಸ ಹೆಚ್ಚು ಮಾಡ್ತಾ ಇದ್ದೀನಿ. ತುಂಬ ಜನ ಹೇಳಿದ್ದಾರೆ, ಇಲ್ಲಿ ನಮ್ಮ ಕಾಜೋಲ್ ಅವರು ಕೂಡ ಇದ್ದಾರೆ, ನಾರಾಯಣ ಕೂಡ ಇದ್ದಾರೆ. ನಾ ಹೇಳಿದೆ, ನಿಮ್ಮ ಸ್ಟೂಡೆಂಟ್ಸ್ ಯಾಕೆ ಪಾಲಿಟಿಕ್ಸ್ನಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳಿ ಕೇಳಿದ್ದಾರೆ ನನಗೆ. ನಾನು ಹೇಳಿದೆ, ನಾನು ಒಳ್ಳೆ ಪಾಲಿಟಿಷಿಯನ್ಸ್ ತಯಾರು ಮಾಡ್ತಿಲ್ಲ, ತುಂಬ ಜನ ಇದ್ದಾರೆ, ಒಳ್ಳೆ ವೋಟರ್ಸ್ ತಯಾರು ಮಾಡ್ತಾ ಇದ್ದೀನಿ. ಸರಿಯಾದ ಪಾಲಿಟಿಕ್ಸ್ ಹೆಚ್ಕೋಬೇಕು, ಅದಕ್ಕೆ ಸರಿಯಾದ ಶಿಕ್ಷಣ ಮೂಲಕ. ಹಾಗೆಯೇ ಲಾ ಆಗ್ಬೋದು, ಏನಾಗ್ಬೋದು, ಯಾವುದರಿಂದ ನಾವು ಸರಿ ಮಾಡಲಿಕ್ಕಿಲ್ಲ, ಸರಿಯಾದ ಶಿಕ್ಷಣ ಮೂಲಕ ಸರಿ ಮಾಡಲಿಕ್ಕಿದೆ. ಪರಿಷತ್ ಮಾಡಿದ್ದೀರಿ ಅಂತ ನೋಡಿದೆ. ನನಗೊಂದು ಕ್ವಶನ್ ಕೇಳೋದಿದೆ. ಒನ್ ಗಾಡ್ ಪೀಪಲ್ ಇದ್ದಾರೆ ಎಲ್ಲ ಜಗತ್ತಿನಲ್ಲಿ, ಒಬ್ಬನೇ ದೇವರಿದ್ದಾನೆ, ಅವನ್ನೇ ಪೂಜೆ ಮಾಡಿ ಅಂತ ಹೇಳ್ತಾ ಇರ್ತಾರೆ.
ನಾವೆಲ್ಲರೂ ಎಲ್ಲಾನು ದೇವರಮಯ ಇದೆ, ಎಲ್ಲ ವಿಶ್ವನೇ ದೇವ ಇದೆ ಅಂತ ನಾವು ಅನ್ಕೋತೀವಿ. ಅದಕ್ಕೆ ನೀವು ಅವ್ರ ಜೊತೆ ಕೂತಾಗ ಅವರ ಒಂದು ಅನಿಸಿಕೆಗಳನ್ನ ಹೇಗೆ ತಿದ್ದಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ ಅಂತ. ದೇವರು ಆದರೆ ನನ್ನ ದೇವರೇ ಒಂದೇ ದೇವರು, ಬೇರೆ ದೇವರಲ್ಲ ಅಂತ ನಾವು ಹೇಳ್ತೀವಿ. ಎಲ್ಲರೂ ದೇವರು, ಈ ಗಿಡ ಮರಗಳು ಎಲ್ಲವೂ ದೇವರು, ಆ ಪ್ರಾಣಿಗಳು ಪಕ್ಷಿಗಳು ಎಲ್ಲ ನಾವು ಪೂಜಿಸ್ತೀವಿ. ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ. ಹಾಗೆ ಬೇರೆ ಬೇರೆಯವರು ಬೇರೆ ಬೇರೆ ಥರ ಹೇಳ್ತಾರೆ. ಅವ್ರಿಗೆ ನಾನು ಒಂದೇ ಮಾತಾಡಿದ್ದೀನಿ, ನೋಡಪ್ಪ, ನನಗೆ ನೀವು ದೇವರು ಸತ್ಯ, ನನ್ನ ದೇವರು ಸತ್ಯನೇ ಗೊತ್ತಿಲ್ಲ. ಅದು ಒಂದು ಸತ್ಯ ಯಾವಾಗಿದೆ, ನಾವು ಮಾನವರು, ದೇವರು ನಾನು ತಿಳ್ಕೊಳ್ಳಿಲ್ಲ ಇನ್ನು, ಆದರೆ ಮಾನವರಾಗಿ ಮಾನವರನ್ನು ಅರ್ಥ ಮಾಡ್ಕೋಬೇಕು. ಮೊದಲನೇ ಆಗಿ ಹ್ಯುಮ್ಯಾನಿಟಿ ಈಸ್ ದ ಬೆಸ್ಟ್ ಫಸ್ಟ್ ರಿಲಿಜನ್ ಆ್ಯಂಡ್ ಓನ್ಲಿ ರಿಲಿಜನ್ ಅಂತ ನಾವು ಹೇಳಿದ್ದೀವಿ. ಅದಕ್ಕೆ ನಾವು ಈ ಗೋಷ್ಠಿಗಳು ಇಟ್ಕೊಂಡಿದ್ದಾಗ ಅವ್ರಿಗೆ ಒಂದೇ ಮಾತು ಹೇಳಿದ್ದೀನಿ, ನಿಮ್ಮ ದೇವರ ಬಗ್ಗೆ ನನಗೆ ಬೇಕಾಗಿಲ್ಲ, ನೀವು ಮಾನವತೆ ಬಗ್ಗೆ ಏನು ಮಾಡ್ತಾ ಇದ್ರಿ ನಿಮ್ಮ ಧರ್ಮ ಮೂಲಕ, ಅದರ ಬಗ್ಗೆ ಹೇಳಿ ನಮಗೆ ಸಾಕು ಈ ಸಂವಾದದಲ್ಲಿ ಅಂತ ಹೇಳಿದಾಗ ಅದರ ಬಗ್ಗೆನೇ ಮಾತಾಡಿದ್ರು. ಎಲ್ಲರೂ ಒಪ್ಪಿದ್ರು. ದೇವರು ನಾವು ಬೇರೆ ಬೇರೆ ರೀತಿಯಲ್ಲಿ ಪೂಜೆ ಮಾಡಬಹುದು, ಅದು ನಮ್ಮ ವೈಯಕ್ತಿಕವಾದಂಥ ಒಂದು ಅಭ್ಯಾಸ ಅಥವಾ ಯಾವುದೇ ಪದ್ಧತಿ ಆಗ್ಬೋದು. ಆದರೆ ಸಾಮಾಜಿಕವಾಗಿ ನಾವು ಆ ಧರ್ಮವನ್ನು ಹೇಗೆ ಪಾಲಿಸಬೇಕಂದ್ರೆ ಮಾನವ ಸೇವೆ ಮೂಲಕ ಮಾಡಬೇಕು ಅಂತ ನಾವು ಎಲ್ಲರೂ ಕೂಡ ಆ ಕನ್ಕ್ಲೂಷನ್ ಅದನ್ನೇ ಬಂತು. ಅದರಿಂದ ಎಲ್ಲರೂ ಒಪ್ಪಿದ್ರು ಅದಕ್ಕೆ. ಡೋಂಟ್ ಟಚ್ ದ ರಿಲಿಜಿಯನ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಇಂಡಿವಿಜುವಲ್ ಗಾಡ್, ಪರ್ಸನಲೈಸ್ ಗಾಡ್. ಅದು ಟಚ್ ಮಾಡಿದರೆ ಬಹಳ ಕಲಹ ಆಗುತ್ತೆ. ನಾನು ಹೇಳ್ತಾ ಇದ್ವಿ, ಯಾವ ದೇವರನ್ನು ಪೂಜಿಸ್ತೀರೋ ನಿಮ್ಗೆ ಇಷ್ಟ. ಇಲ್ಲಿ ಭಾರತ ದೇಶ ಹಿಂದೂ ಧರ್ಮದಲ್ಲಿ ಕೂಡ ಸ್ವಲ್ಪ ಶೈವ ಸಿದ್ಧಾಂತಗಳಿದ್ದಾವೆ, ಅಥವಾ ಶಾಕ್ತರಿದ್ದಾರೆ, ವೈಷ್ಣವೈಟ್ಸ್ ಇದ್ದಾರೆ, ಅವರು ಬೇರೆ ಬೇರೆ ಥರ ಪೂಜೆ ಮಾಡ್ತಾರೆ. ಆದರೆ ಸಮಾಜದಲ್ಲಿ ಹೊರಗೆ ಬಂದ ಮೇಲೆ ಏನು ಮಾಡಬೇಕು, ನಾವು ಮನ ಒಳಗೆ ನೀವು ಏನು ಮಾಡ್ತಿದ್ದೀರೋ ಅದು ನಿಮ್ಮ ಇಷ್ಟ. ಸಮಾಜದಲ್ಲಿ ಹೊರಗೆ ಬಂದ ಮೇಲೆ ಎಲ್ಲರ ಜೊತೆ ಪ್ರೀತಿಯಾಗಿರಬೇಕು, ಮಾನವತೆಯೇ ನಿಜವಾದಂಥ ಧರ್ಮ ಅಂತ ನಾವು ಅನ್ಕೋಬೇಕು ಅಂತ ಹೇಳ್ತಾ ಇರ್ತೀವಿ. ಇದು ಅಂದರೆ ಆ ಕಾಲದವರು ಒಪ್ಪಲಿಲ್ಲ ಅಂದ್ರೂ ಕೂಡ ಈ ಕಾಲದವರು ಒಪ್ತಾ ಇದ್ದಾರೆ, ಈ ಮಕ್ಕಳು ಒಪ್ತಾ ಇದ್ದಾರೆ. ಜೆನ್ಸಿ ಏನು ನಾವು ಹೇಳ್ತಾ ಇರ್ತೀವಲ್ಲ, ದೊಡ್ಡ ಇವತ್ತು ಪ್ರಮಾಣದಲ್ಲಿ ನಾವು ಮಾತಾಡ್ತಾ ಇದ್ವಿ ಜೆನ್ಸಿ ಅಂತ. ಅವ್ರಿಗೆ ಇದರ ಬಗ್ಗೆ ಹೇಳಿ ಹ್ಯುಮ್ಯಾನಿಟಿ ಇಸ್ ದಿ ಓನ್ಲಿ ರಿಲಿಜನ್, ಈಗ ಖುಷಿ ಆಗ್ತಾರೆ ಅವರು. ಸ್ವಾಮೀಜಿ ನೀವು ಹೇಳಿದ್ರೆ ಸತ್ಯ, ಈ ಧರ್ಮದಿಂದ ಎಷ್ಟು ಕಷ್ಟ ಆಗಿದೆ ಜನರಿಗೆ, ನಮಗೆ ಅಂತ ಭಗವಂತನೇ ಬೇಕಾಗಿಲ್ಲ, ಧರ್ಮವೂ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಮಾನವತೆಯನ್ನು, ಪ್ರೀತಿಯನ್ನೇ ನಿಜವಾದಂಥ ದೇವರು, ಮಾನವತೆಯೇ ಧರ್ಮ ಅಂತ ಹೇಳಿದಾಗ ನಂಬ್ತಾರೆ. ಇದನ್ನೇ ನಾವು ಎಲ್ರಿಗೂ ಹೇಳ್ತಾ ಇದ್ದೀವಿ. ಇವತ್ತು ನೋಡಿ, ಪೋಪದಲ್ಲಿ ರೋಮದಲ್ಲಿ ಪೋಪ್ ಅವರು ಕೂಡ ಇದೇ ಮಾತಾಡ್ತಾ ಇದ್ದಾರೆ, ಲೆಟ್ಸ್ ಟೇಕ್ ಆಲ್ ಹ್ಯುಮ್ಯಾನಿಟಿ ಟುಗೆದರ್. ಬರೀ ಜೀಸಸ್ ಹೇಳ್ತಾ ಇಲ್ಲ, ನಿಮ್ಮ ಹಾಗೆ ನೀವು ನಡಿ, ಆದರೆ ಎಲ್ಲರೂ ಪ್ರೀತಿಸಿ ಅಂತ. ಸೊ ಇದು ನಿಜವಾದಂಥ ಹೊಸ ಧರ್ಮದಾಗಿ ಇವತ್ತು ಬೆಳೀತಾ ಇದೆ. ಎಲ್ಲ ಕಡೆ ನಾನು ನೋಡ್ತಾ ಇದ್ದೀನಿ. ಹ್ಯುಮ್ಯಾನಿಟಿ ಆಸ್ ದಿ ರಿಯಲ್ ರಿಲಿಜನ್, ಗಾಡ್ ಆಸ್ ಲವ್ ಆಸ್ ಗಾಡ್. ಸೊ ಅದು ಎಲ್ಲರಿಗೂ ಅರ್ಥ ಆಗ್ತಾ ಇದೆ, ಅದು ನಾನು ನೋಡ್ತಾ ಇದ್ದೀನಿ. ಸೊ ಅದನ್ನೇ ನಾವು ನಿಷ್ಕರ್ಷ ಆದದ್ದು ಅಷ್ಟೇ, ಅದು ಮಾಡಿದ್ದೇವೆ. ದೈವವೇ ಅದು ದೈವವಾದರೆ ಕೆಟ್ಟ ಜನ ಎಲ್ಲಿಂದ ಆದರೆ ವಾಟೇಜ್ ಡಿಫ್ರೆಂಟ್ ಆಗಿರುತ್ತಲ್ಲ, ಸ್ವಲ್ಪ ಜಾಸ್ತಿ ಪ್ರಕಾಶ ಕೊಡುತ್ತೆ, ಸ್ವಲ್ಪ ಕಡಿಮೆ ಕೊಡುತ್ತೆ, ಅಷ್ಟೇ ನಮ್ಮ ಬಲ್ಬ್. ಅವರು ಎಲ್ಲ ಬಲ್ಬುಗಳಲ್ಲಿ ಅದೇ ಎಲೆಕ್ಟ್ರಿಸಿಟಿ ಇದೆ, ಒಂದೇ ಕರೆಂಟ್ ಇದೆ, ಒಂದೇ ಪರಮಾತ್ಮ ಇದೆ. ನಮ್ಮ ಚೈತನ್ಯ ಶಕ್ತಿ ಒಂದೇ ಪರಮಾತ್ಮ. ಆದರೂ ನಾವು ಬೇರೆ ಬೇರೆ ಥರ ಇರ್ತೀವಿ. ಯಾಕೆಂದರೆ ಮಾನಸಿಕವಾಗಿ ನಾವು ಬೇರೆ ಬೇರೆ ಆಗಿರ್ತೀವಿ ಅಷ್ಟೇ. ಬಲ್ಬ್ ಹಾಗೆ ಬೇರೆ ಬೇರೆ, ಒಂದು ರೆಡ್ ಬಲ್ಬ್ ಆಗ್ಬೋದು, ಬ್ಲೂ ಆಗ್ಬೋದು, ವಾಟೇಜ್ ಬೇರೆ ಬೇರೆ ಆಗ್ಬೋದು. ಹಾಗೆ ಸ್ವಲ್ಪ ಜನ ಬುದ್ಧಿವಂತರಿರ್ತಾರೆ, ಸ್ವಲ್ಪ ಜನ ಶಕ್ತಿವಂತರಿರ್ತಾರೆ, ಸ್ವಲ್ಪ ಜನ ವಾಣಿಜ್ಯ ವ್ಯಾಪಾರದಲ್ಲಿ ಅವರಿಗೆ ಬುದ್ಧಿ ಹೆಚ್ಚು ಇರುತ್ತೆ, ಸ್ವಲ್ಪ ಜನ ಕಾಯ ಕಷ್ಟದಿಂದ ಕೆಲಸ ಮಾಡ್ತಾರೆ. ಅದಕ್ಕೆ ಶ್ರೀಕೃಷ್ಣ ಅವರು ಬೇರೆ ಬೇರೆ ವರ್ಣಾಶ್ರಮ ಅಂತ ಹೇಳಿದ್ದಾರೆ. ಇವತ್ತು ಇಂಜಿನಿಯರಿಂಗ್ ಅವರು, ಡಾಕ್ಟರ್ ಅವರು, ಮತ್ತು ಟೀಚರ್ ಅವರು, ಅಥವಾ ಸಂಗೀತಜ್ಞರು ಬೇರೆ ಬೇರೆ ಬುದ್ಧಿಜೀವಿಗಳೇ, ಆದರೆ ಅವ್ರದ್ದು ಒಂದೊಂದು ಬೇರೆ ಬೇರೆ ಥರದೊಂದು ಬುದ್ಧಿ ಇದೆ. ಅದೊಂದು ವರ್ಣ ಅಂತ ಹೇಳ್ತೀವಿ. ಇವರು ಸಂಗೀತಜ್ಞರು, ಅವರು ಸೈಂಟಿಸ್ಟು, ಇವರು ಡಾಕ್ಟರ್ಸ್, ಇವರು ಇಂಜಿನಿಯರ್ ಅಂತ ಬೇರೆ ಬೇರೆ ಹೇಳಲಿಕ್ಕೆ ಅಷ್ಟೇ. ಸೊ ವರ್ಣ ಕೃಷ್ಣಜಿ ಅವರು ಹೇಳಿದ್ರು ಆ ಮಾತು. ಇವರು ಮೇಲೆ, ಇವರು ಕೀಳೆ ಅಂತ ಹೇಳ್ತಾ ಇಲ್ಲ ಅವರು. ಇವರು ಬೇರೆ ಬೇರೆ ಥರ ಇರ್ತಾರೆ. ಆದರೆ ಅವರು ಹೇಳಿದ್ರಲ್ಲ, ನಾವು ಯಾವ ಆಗಿದ್ರು ಕೂಡ ಬ್ರಾಹ್ಮಣ ಶಕ್ತಿ, ವೈಶ್ಯ, ಶೂದ್ರ ಅಂತ 4 ಜನ ನಾವು ಹೇಳ್ತಾ ಇದ್ದೀವಿ. ಎಲ್ಲರೊಳಗೆ ಭಗವಂತ ಪರಮಾತ್ಮ ಇದ್ದಾನೆ, ಅದು ನಾವು ಒಪ್ತೀವಿ. ಪುರುಷ ಸೂಕ್ತದಲ್ಲಿ ಬರೆದಿದೆ, ಬ್ರಾಹ್ಮಣಸ್ಥ ಮುಖಮಾಸಿ ಬಾವು ರಾಜನ ಕೃತಃ ಗುರು ಪ್ರದತ್ ಸಿದ್ದೇಶ ಪದ್ಭ್ಯಾಂ ಶೂದ್ರ ಜಾಯತಂತ. ಅದು ಕಾಲುಗಾಗಿ ಶುದ್ಧಗಳಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ಹೊಟ್ಟೆಗಾಗಿ ವಾಣಿಜ್ಯ ವ್ಯಾಪಾರ ಮಾಡಿದ ವೈಶ್ಯರು ಇರ್ತಾರೆ, ಭುಜವಾಗಿ ನಮ್ಮ ಕ್ಷತ್ರಿಯರಿರ್ತಾರೆ, ಮುಖವಾಗಿ ಬ್ರಾಹ್ಮಣರು ಇರ್ತಾರೆ ಅಂತ. ಅದೇ ಒಂದೇ ಶರೀರಕ್ಕೆ 4 ಭಾಗಗಳು. ನಮಗೆ ಕಾಲ ಬೇಕಾಗಿಲ್ಲ, ನಡಲಿಕ್ಕೆ ಬೇಕಲ್ವಾ? ಹಾಗೇನೆ ಎಲ್ಲರೂ ಬೇಕು, ಆದರೆ ಎಲ್ರಿಗೂ ಬೇರೆ ಬೇರೆ ಕ್ಷಮತೆ, ಬುದ್ಧಿ, ಶಕ್ತಿ, ಆ ಭಾವನೆ ಇರುತ್ತೆ. ಅದರ ಪ್ರಕಾರ ವರ್ಣ ಧರ್ಮ ಮಾಡಿದ್ದಾರೆ ಹೊರತು ಇವರು ದೊಡ್ಡವರು
ಕಡಿಮೆ ಇವರು ಜಾಸ್ತಿ ಅವರು ಆರ್ ಎಸ್ ಕೃಷ್ಣ ಅವರು ಹೇಳಲಿಲ್ಲ. ಅದು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದು ಆಧುನಿಕ ಸಮಯದಲ್ಲಿ ಕಾಲಕ್ರಮೇಣ ಈ ಬ್ರಿಟಿಷ್ ಕಾಲದಲ್ಲಿ ಮುಖ್ಯವಾಗಿ ಇದೆಲ್ಲ ಹಿಂದೆ ಕೂಡ ಇತ್ತು. ಆದರೆ ಸ್ವಾರ್ಥದಿಂದ ಜನರು ಅದನ್ನು ದುರುಪಯೋಗಿಸಿದ್ದಾರೆ ಅಷ್ಟೇ. ಇವರು ಕಡಿಮೆ ಅವರು ಹೆಚ್ಚು ಅಂತ ಅಂದ್ಕೊಂಡು ಅವರು ವಿಭಜನೆ ಮಾಡಿ ಅದು ರಾಜಕಾರಣದಾಗಿ ಯೂಸ್ ಮಾಡಿದ್ದಾರೆ. ಅದಕ್ಕೆ ನಾವು ಗುರಿಯಾಗಬಾರ್ದು. ನಮ್ಮ ಸಂಸ್ಕೃತಿ ನಮ್ಮ ಶಾಸ್ತ್ರದಲ್ಲಿ ಹಾಗೆ ಬರಲಿಲ್ಲ. ಹಾಗೆ ಎಲ್ಲರಿಗೂ ಒಂದೊಂದು ಕ್ಷಮತೆ ಬುದ್ಧಿಶಕ್ತಿ ಇರುತ್ತೆ. ಆ ಮಾನಸಿಕವಾಗಿ ಬೇರೆ ಬೇರೆ ಇರ್ತೀವಿ. ಮ್ಯೂಸಿಷಿಯನ್ ನೀವು ಸೈಂಟಿಸ್ಟ್ ಆಗಿ ಅಂತ ಹೇಳಿದ್ರೆ ಆಗ್ತಾರೆ ಅವರು, ಅಥವಾ ಸೈಂಟಿಸ್ಟಿಗೆ ನೀವು ಮ್ಯೂಸಿಷಿಯನ್ ಆಗಿ ಹೇಳಿದ್ರೆ ಆಗುತ್ತಾ ಅವರಲ್ಲಿ ಇಲ್ಲ. ಅದು ಬೇರೆ ಬೇರೆ ಇದನ್ನ ಅಂತ ನಾವು ಅನ್ಕೋಬೇಕು. ಯಾರು ಕಡಿಮೆ ಅಥವಾ ಹೆಚ್ಚು ಅಂತ ನಾವು ಹೇಳ್ತಾ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಕೂಡ ಹಾಗೆ ಹೇಳಲಿಲ್ಲ. ಅದನ್ನು ದುರುಪಯೋಗ ಮಾಡಿಕೊಂಡು ಸ್ವಲ್ಪ ಸ್ವಾರ್ಥಿಗಳ ಸಮಾಜದಲ್ಲಿ ಹೀಗೆ ಅದನ್ನು ಮಾಡಿದ್ದಾರೆ ಹೊರತು ನಮ್ಮ ಮನಸ್ಸಲ್ಲಿ ಅದೇ ಇರಬಾರ್ದು. ಆ ಭಾವನೆ ಎಲ್ಲರೂ ನಮ್ಮವರಂತ ಭಾವನೆ ಇದ್ದಾಗ ಇದು ಆಗೋದಿಲ್ಲ. ಮತ್ತೆ ಆಧ್ಯಾತ್ಮಿಕವಾದಂಥ ಅನುಭವ ಇದ್ದರೆ ಎಲ್ಲ ಬಲ್ಬದಲ್ಲಿ ಒಂದೇ ಎಲೆಕ್ಟ್ರಿಸಿಟಿ ಅಂತ ಎಲೆಕ್ಟ್ರಿಸಿಟಿಯನ್ನು ನೋಡುತ್ತೀವಿ, ಬಲ್ಬವನ್ನು ನೋಡೋದು. ಆ ಭಾವನೆ ಬರಬೇಕು ಎಲ್ಲರಿಗೆ. ಆಧ್ಯಾತ್ಮಿಕ ತುಂಬ ಅಗತ್ಯ. ಬರೀ ಧರ್ಮ ಅನುಷ್ಠಾನ ಮಾಡಿದರೆ ಸಾಕಾಗೋದಿಲ್ಲ. ನಿಜವಾದಂಥ ಆಧ್ಯಾತ್ಮಿಕತೆ ನಾವು ಕಲಿಬೇಕು, ಆ ನಿಸ್ವಾರ್ಥತೆ ಕಲಿಬೇಕು. ಅದು ಕಲಿತಿದ್ರೆ ಮಾತ್ರ ಈ ನಿಜವಾದಂಥ ಐಕತ್ವ ಭಾವ ನಮಗೆ ಬರುತ್ತೆ. ಖಂಡಿತ ನನಗೆ ತುಂಬ ನಮ್ಮ ಈ ಬೆಳಗಿನ ಉಪಹಾರ ಕಾರ್ಯಕ್ರಮಕ್ಕೆ ನಾವು ರಾಗಿ ರೈತರಿಂದ ತಗೊಳ್ತಾ ಇದ್ದೀವಿ. ತುಮಕೂರು ಆ ಜಿಲ್ಲೆಯ ರೈತರಿಂದ ಒಂದು 2,000ಕ್ಕಿಂತ ಹೆಚ್ಚು ರೈತರು ನಮಗೆ ಡೈರೆಕ್ಟಾಗಿ ಕೊಡ್ತಾ ಇದ್ದಾರೆ. ಅವ್ರು ಮೊದಲನೇ ಬಾರಿ ಭೇಟಿ ಆಗಿದಾಗ ಅವ್ರು ನನಗೆ ಕೇಳಿದರು, ಸ್ವಾಮೀಜಿ ನನಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಏನು ಗೌರ್ಮೆಂಟ್ ಕೊಡ್ತಾರಲ್ಲ ಅದು ಕೊಡಬೇಡ, ಅದಕ್ಕಿಂತ ಹೆಚ್ಚು ಕೊಡು. ನನಗೆ ಯಾಕೆ ಹೆಚ್ಚು ಕೊಡಬೇಕು ನಾನು ಕೇಳಿದೆ. ಅವ್ರು ಹೇಳಿದರೆ ನನಗೆ ಬರೀ ಶ್ರಮಿಕರಿಗೆ ಅವ್ರು ನೋಡ್ತಾರೆ, ನಾವು ಬರೀ ಕಾಯ ಕಷ್ಟದಿಂದ ಬೆಳೆಸ್ತಾ ಇದ್ದೀವಿ, ನನಗೆ ಬುದ್ಧಿಶಕ್ತಿ ಇಲ್ಲ, ಜ್ಞಾನ ಇಲ್ಲ, ಅದಕ್ಕೆ ನನಗೆ ಏನು ಬೇರೆ ಕೊಡ್ತಾ ಇಲ್ಲ, ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ. ನಮಗೆ ಮಿನಿಮಮ್ ಲೈವ್ಲಿಹುಡ್ ಸಪೋರ್ಟ್ ಪ್ರೈಸ್ ಕೊಡಬೇಕು ಅಂತ ಅವ್ರು ಕೇಳಿದರು. ಲೈವ್ಲಿಹುಡ್ ಅಂದರೆ ಅವ್ರು ಕೂಡ ಬುದ್ಧಿ ಇದೆ, ಆ ಬುದ್ಧಿಗೆ ನಾವು ಬೆಲೆ ಕೊಡಬೇಕು. ಇವತ್ತು ಡಾಕ್ಟರ್ ಹತ್ರ ಹೋಗಿದಾಗ ಬರೀ ಮೆಡಿಸಿನ್ಗೆ ಕೊಡ್ತೀವಾ ದುಡ್ಡು, ಬರೀ ಇಂಜೆಕ್ಷನ್ಗೆ ಕೊಡ್ತೀವಾ? ಅಲ್ಲ, ಅವ್ರ ಬುದ್ಧಿಶಕ್ತಿ ಡಯಾಗ್ನೋಸ್ ಮಾಡಿ ನಿಮಗೆ ಏನು ಇದೆ ತಪಾಸಣೆ ಮಾಡಿ ಆ ಬುದ್ಧಿಗೆ ಕೂಡ ನಾವು ದುಡ್ಡು ಕೊಡ್ತಾ ಇದ್ದೀವಲ್ಲ, ಅದಕ್ಕೆ ಹೆಚ್ಚು ಕೊಡ್ತಾ ಇದ್ದೀವಿ. ಹಾಗೆ ಅವರು ಹೇಳಿದರು, ಯಾಕೆ ನಾವು ಕೃಷಿಕರಿಗೆ ಹಾಗೆ ಕೊಡಬಾರ್ದು, ರೈತರಿಗೆ ಹಾಗೆ ಕೊಡಬಾರ್ದು. ಅವ್ರಿಗೆ ಬುದ್ಧಿ ಇದೆ, ಅವರು ಪ್ರಾಚೀನ ಕಾಲದಿಂದ ರಾಗಿ ಬೆಳೀತಾ ಬಂದಿದ್ದಾರೆ, ಗೊತ್ತು ಯಾವ ಸಮಯದಲ್ಲಿ ಎಂಥ ರಾಗಿ ಬರುತ್ತೆ ಅಂತ. ಆ ಬುದ್ಧಿಗೆ ಯಾಕೆ ನಾವು ಬೆಲೆ ಕೊಡ್ತಾ ಇಲ್ಲ ಅಂತ ಅವ್ರು ನನ್ನ ಕೇಳಿದರು. ಆದ್ದರಿಂದ ಅವ್ರಿಗೋಸ್ಕರ ನಾವು ಹೊಸ ಪ್ರೋಗ್ರಾಮ್ ಮಾಡಿ ಒಂದು ₹2 ಹೆಚ್ಚು ಕೊಡ್ತೀನಿ ಪ್ರತಿ ಕ್ವಿಂಟಲ್ಗೆ. ಯಾಕೆಂದರೆ ನನಗೆ ಅನಿಸಿತ್ತು ಅದು ನಿಜ. ಆದ್ದರಿಂದ ನಮ್ಮ ಯೂನಿವರ್ಸಿಟಿ ಒಳಗೆ ಇಟ್ಟಿದ್ದೀವಿ. ಅದರ ಹೆಸರು ಕೃಷಿ ಋಷಿ ಅಂತ. ಅಂದರೆ ಕೃಷಿಯವರು ಮಾಡಿದವರು ಋಷಿಗಳು. ಯಾಕೆ ಋಷಿಗಳಂದರೆ ಅವ್ರಿಗೆ ಬುದ್ಧಿ ಇದೆ, ಅವ್ರಿಗೆ ಜ್ಞಾನ ಇದೆ, ಅದನ್ನು ನಾವು ಗೌರವಿಸಬೇಕು ಅಂತ. ಅವರಿಗೆ 140 ಜನ ಕೃಷಿಕರಿಗೆ ನಾವು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ. ಇವರು ರಾಗಿ ಸಾವಯವಾಗಿ ಬೆಳೀತಾ ಇದ್ದಾರೆ. ಅದನ್ನೊಂದು ಪರೀಕ್ಷಣೆ ಮಾಡಿ ಎಲ್ಲ ಡಿಲಿಜೆಂಟ್ ಪ್ರಾಸೆಸ್ದಿಂದ ಮಾಡಿ ಅವರಿಗೆ ನಾವು 140 ಜನಕ್ಕೆ ನಾವು ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ. ಹಾಗೆ ನಾವು ಗೌರವಿಸಬೇಕು, ನಮ್ಮ ರೈತರಿಗೆ ನಾವು ಗೌರವಿಸಬೇಕು. ಬರೀ ಅವರು ಶ್ರಮಿಕರಲ್ಲ, ಅವರು ಕೂಡ ಬುದ್ಧಿಜೀವಿಗಳು, ಅವ್ರಿಗೆ ಜ್ಞಾನಶಕ್ತಿ ಇದೆ, ಅದನ್ನು ನಾವು ಗೌರವಿಸಬೇಕು ಅಂತ ಒಂದು ಕಾರ್ಯಕ್ರಮ ನಾವು ಶುರು ಮಾಡಿದ್ದೀವಿ. ಬಹುಶಃ ಬಾಗಲಕೋಟೆ ರೈತರು ಕೂಡ ನೆಕ್ಸ್ಟ್ ಇಯರ್ ನಾವು ಸ್ವಲ್ಪ ಜನಕ್ಕೆ ಕೊಡೋಣ. ಹೀಗೆ ನಾವು ಕೊಡ್ತಾ ಹೋಗಿದ್ರೆ ರೈತರಿಗೆ ಜೈ ಜವಾನ್ ಜೈ ಕಿಸಾನ್ ಅಂತ ಇತ್ತಲ್ಲ, ಲಾಲ್ ಶಾಸ್ತ್ರಿ ಹೊಡೆಯಿದ್ರು. ಅದನ್ನ ಯಾವಾಗಲೂ ಹೇಳ್ತಿದ್ದೀನಿ, ಜೈ ಜವಾನ್ ಆಗಿದೆ. ನಾವು ಯಾವ್ದೊಂದು ಸೈನಿಕರು ನೋಡಿದ್ರೆ ಸಲ್ಯೂಟ್ ಆಗ್ತೀವಿ, ಮಕ್ಕಳು ಕೂಡ ಆಗ್ತಾರೆ, ಅವರು ದೇಶದಲ್ಲಿ ಇದ್ದಾರೆ. ರೈತರು ಬಂದರೆ ಯಾವ್ಯಾವ ನಮಸ್ಕಾರ ಮಾಡ್ತಾರ, ರೈತರೆಲ್ಲ ಅದಕ್ಕೆ ಬಿದ್ದಿರ್ತಾರೆ. ಅದೇ ಜೈ ಕಿಸಾನ್ ಆಗಲಿಲ್ಲ ನಮ್ಮ ದೇಶದಲ್ಲಿ, ಜೈ ಜವಾನ್ ಮಾತ್ರ ಆಗಿದೆ. ಅದಕ್ಕೆ ಜೈ ಕಿಸಾನ್ ಮಾಡಲಿಕ್ಕೆ ರೈತರನ್ನು ಗೌರವ ಕೊಡಲೇಬೇಕು. ಅವ್ರಿಗೆ ಇಂಥ ಮಾನಪತ್ರ ಒಂದು ಬೆಲೆ, ಅವರ ಬುದ್ಧಿಗೆ ಕೂಡ ಬೆಲೆ ನಾವು ಕೊಡಬೇಕು. ಸರ್ಕಾರದವರು ಕೂಡ ಇದನ್ನು ಗಮನಿಸಬೇಕು ಅಂತ ನನ್ನ ಅಭಿಪ್ರಾಯ. ಆದರೆ ಸಂಬಳದಲ್ಲಿ ಏನೂ ತಪ್ಪಿಲ್ಲ. ಅಂದರೆ ನಾವು ಶ್ರಮ ಪಟ್ಟಿದ್ದರೆ ಅದಕ್ಕೆ ಸಂಬಳ ಸಿಕ್ಕಬೇಕು. ಆದರೆ ಇಂಥ ಸಮಾಜ ಸೇವೆಯಲ್ಲಿ ಮಾಡ್ತಾ ನಮ್ಗೆ ಎಷ್ಟು ಸಿಗ್ತಾ ಇದೆ ಅದಕ್ಕಿಂತ ಹೆಚ್ಚು ಕೊಡಬೇಕು. ಅದು ನೀವು ನೋಡ್ಕೊಳ್ಳಿ ಅಷ್ಟೇ. ನನಗೆ 8 ಗಂಟೆ ಕೆಲಸ ಮಾಡಿದ್ದಕ್ಕೆ ಇಂಥ ಸಂಬಳ ಕೊಡ್ತಾ ಇದ್ರೆ ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀವಾ? ಇಲ್ಲ, ನನ್ನಿಂದ ಸಮಾಜಕ್ಕೆ ಒಳ್ಳೇದಾಗಬೇಕಿದ್ರೆ 8 ಗಂಟೆಯಿಂದ 10 ಗಂಟೆ ಕೆಲಸ ಮಾಡಿದರೆ ಸಂಬಳಕ್ಕೆ ಸರಿಯಾದಂಥದ್ದು ಗೌರವ ಇರುತ್ತೆ. ದ ಗಿವ್ ಮೋರ್ ಟೇಕ್ ಲೆಸ್ ಅಂತ ನಾವು ಮಾಡಬೇಕು. ಸಂಬಳ ಸಿಕ್ಕಲೇಬೇಕು, ಆದರೆ ಸಂಬಳಕ್ಕಿಂತ ಮೀರಿನಾದಂಥ ಭಾವನೆಯಿಂದ ಹೆಚ್ಚು ನಾವು ಕೆಲಸ ಮಾಡಿದರೆ ಸಂಬಳ ಕೊಡಲೇಬೇಕು. ನಾನು ಒಂದೇ ಚಿಕ್ಕದೇ ಹೇಳ್ತೀನಿ. ಮೊನ್ನೆ ಒಂದು ಏನಾಯ್ತಂದರೆ ನಮ್ಮ ಮುದ್ದೇನಹಳ್ಳಿಗೆ
ಯಾರು ನಮ್ಮ ಭಕ್ತರು ಇರಬಹುದು, ಅಲ್ಲಿಂದ ಬಂದಿದ್ದು. ಅವ್ರಿಗೆ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಇತ್ತು, ಮತ್ತೆ ಸೆವೆರಲ್ ಲೀಕೇಜಸ್ ಇನ್ ದ ವಾಲ್, ಎಲ್ಲ ತುಂಬ ಕಷ್ಟದಲ್ಲಿ ಬಂದಿಲ್ಲ. ಎಂಥ ವಯಸ್ಸಂದರೆ 37 ವಯಸ್ಸಷ್ಟೇ. 4 ಜನ ಮಕ್ಕಳುಗಳು ಇದ್ದಾರೆ. ಅವ್ರಿಗೆ ನಾವು 8 ಗಂಟೆ ಸರ್ಜರಿ ಮಾಡಿದ್ದಾರೆ. ನಮ್ಮ ಸರ್ಜನ್ಸ್ ಎಲ್ಲ 8 ಗಂಟೆ ಆಯಿತು ಸರ್ಜರಿ. ಅದಾದಮೇಲೆ ಅವ್ರಿಗೆ ICUಗೆ ಹಾಕಿದ್ರು. ಎಲ್ಲ ಆದಮೇಲೆ ಪಾಪ ಸರ್ಜರಿ ಮಾಡಿದ್ಮೇಲೆ ನಮ್ಮ ಸರ್ಜನ್ಸ್ ರೆಸ್ಟ್ ಮಾಡ್ಲಿಕ್ಕೆ ಹೋಗಿದಾಗ ಸಡನ್ಲಿ ಅವ್ರಿಗೆ ಮತ್ತೆ ಲೀಕೇಜ್ ಸ್ಟಾರ್ಟ್ ಆಯ್ತಂತೆ. ಮತ್ತೆ ಅದನ್ನು ರಿಓಪನ್ ಮಾಡಬೇಕಾಗಿತ್ತು. ನೈಟ್ 1 ಗಂಟೆಗೆ ರಿಓಪನ್ ಮಾಡಿದ್ದಾರೆ ಅಂತ. ರಿಓಪನ್ ಮಾಡಿ ಪುನಃ ಅದ್ರ ಸರ್ಜರಿ ಸರಿ ಮಾಡಲಿಕ್ಕೆ ಹೋಗಿದಾಗ ಅವ್ರಿಗೆ ಬ್ಲಡ್ ಬೇಕಲ್ವಾ, ರಕ್ತ ಬೇಕು ಆ ಸಮಯದಲ್ಲಿ. ಮತ್ತೆ ಇಂಥ ಪರಿಸ್ಥಿತಿಯಲ್ಲಿ ವಾರ್ಮ್ ಬ್ಲಡ್ ಬೇಕು, ಅಂದರೆ ಈ ಬೇರೆ ಮನುಷ್ಯರಿಂದ ಇಮಿಡಿಯೇಟ್ ಆಗಿ ಬ್ಲಡ್ ತಗೋಬೇಕು. ಬ್ಲಡ್ ಬ್ಯಾಂಕ್ದಿಂದ ತಗೊಂಡ್ರೆ ಅದು ಆಗೋದಿಲ್ಲ ಅಂತ. ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡಿದರೆ ನಮ್ಮ ಸರ್ಜನ್ಸ್ ಗೊತ್ತಾ, ಈ ಸರ್ಜರಿ ಯಾರು ಮಾಡ್ತಾ ಇದ್ರು, 2 ಸರ್ಜನ್ ಇದ್ರು, ಒಂದು ಸೀನಿಯರ್ ಒಂದು ಜೂನಿಯರ್. ಈ ಜೂನಿಯರ್ ಕನ್ಸಲ್ಟೆಂಟ್ ಹೊರಗೆ ಹೋಗಿ ಅವ್ರ ಬ್ಲಡ್ ಇವರು ಕೊಟ್ಟಿದ್ದಾರೆ. ಅಷ್ಟಲ್ಲದೆ ನಮ್ಮ ಬ್ಲಡ್ ಬ್ಯಾಂಕ್ ಅವರು 1 ಗಂಟೆ ರಾತ್ರಿಗೆ ಅವ್ರ ಬ್ಲಡ್ ಕೂಡ ಅವ್ರು ಕೊಟ್ಟಿದ್ದಾರೆ. ಸರ್ಜನ್ಗೆ ನಾವು ಸಂಬಳ ಕೊಟ್ಟಿದ್ದೀವಿ, ನೀವು ಸರ್ಜರಿ ಮಾಡಿ ಇಷ್ಟು ಸಂಬಳ ನೀವು ಸಿಕ್ಕುತ್ತೆ, ಅಷ್ಟಕ್ಕೆ ಮಾತ್ರ ಅವ್ರು ನಿಲ್ಲಿಸಿದಾನ ಅಲ್ಲ. 1 ಗಂಟೆ ರಾತ್ರಿಗೆ ಜೂನಿಯರ್ ಕನ್ಸಲ್ಟೆಂಟ್ ಗೋಸ್ ಔಟ್ ಆಫ್ ದ ಥಿಂಗ್, ಡಿಸ್ಕ್ರಬ್ಸ್ ಹಿಮ್ಸೆಲ್ಫ್, gives his own blood to save the patient at 1 o'clock in the night for resurgery. ಅಂಥ ಕೆಲಸ ಮಾಡಿದ್ರೆ ನಾನು ಖುಷಿಯಾಗಿ ಸಂಬಳ ಕೊಡ್ತೀನಿ, ಯಾಕೆ ಕೊಡಬಾರ್ದು? ಅಂಥ ಭಾವನೆ ನಿಮ್ಮಲ್ಲಿ ಇರಬೇಕು, ಅಷ್ಟೇ ನಾನು ಇರ್ಲಿಕ್ಕೆ ಇಷ್ಟಪಡ್ತೀನಿ. ಕಳಿಸ್ಕೊಡ್ರಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಮತ್ತು ಈ ಕಾರ್ಯಕ್ರಮ, ಈ ಸಂವಾದವನ್ನು ನಡೆಸಿಕೊಟ್ಟಂಥ ಗುರುಗಳಿಗೆ ಧನ್ಯವಾದ ಹೇಳ್ತೇನೆ. ಇದರಲ್ಲಿ ಭಾಗವಹಿಸಿದಂಥ ನಮ್ಮ ಫಲ ಮಾಗುವುದೆಂದು ತುತ್ತೂರಿ ಧ್ವನಿ ಇಲ್ಲ, ಬೆಳಕಿತ್ತ ಸೂರ್ಯ ಚಂದ್ರರದೊಂದು ಸದ್ದೂ ಇಲ್ಲ, ಹೊಲಿ ನಿನ್ನ ತುಟಿಯ ಮಂಕುತಿಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಅದನ್ನು ತುಟಿ ಹೊಲ್ಕೊಂಡು ಕೆಲಸ ಮಾಡೋಣ. ಧನ್ಯವಾದ ಎಲ್ಲರಿಗೂ, ತುಂಬ ಧನ್ಯವಾದಗಳು. ಬಸವೇಶ್ವರ ವಿದ್ಯಾವರ್ಧಕ ಸಂಘದ ವತಿಯಿಂದ ಸದ್ಗುರುಗಳಿಗೆ ಸನ್ಮಾನ.